ಎಲ್ಲ ಬಂಧುಗಳಿಗೂ ನಮಸ್ಕಾರ. ಮಂಡಲ ಧ್ಯಾನಕ್ಕೆ, ಆನಾಪಾನಸತಿ ಧ್ಯಾನಕ್ಕೆ, ಹನುಮಸಾಗರ ಧ್ಯಾನ ಮಹಾ ಯಜ್ಞ ಸಂಕಲ್ಪ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ನಮನವನ್ನು ತಿಳಿಸುತ್ತಾ, ಪ್ರಕೃತಿ ಮಾತೆಗೆ ನಾವು ನಮನವನ್ನು ತಿಳಿಸುತ್ತಾ, ಧ್ಯಾನ ಮತ್ತೆ ಅನುಭವ ಹಂಚಿಕೆಯನ್ನು, ಧ್ಯಾನದ ಅನುಭವವನ್ನು ಪ್ರಾರಂಭಿಸೋಣ. ಮೊದಲು 45 ನಿಮಿಷಗಳ ಕಾಲ ಧ್ಯಾನ, ನಂತರ ಅನುಭವ ಹಂಚಿಕೆ ಇರುತ್ತೆ. ಧ್ಯಾನ ಮಾಡೋ ವಿಧಾನ, ಆರಾಮಾಗಿ ನಾವು ಸುಖಾಸನದಲ್ಲಿ ಕುಳಿತುಕೊಳ್ಳೋಣ ಮಾಸ್ಟರ್ಸ್. ಕೆಳಗಡೆ ಕೂತ್ಕೊಂಡ್ರೆ ಚಕ್ಕು ಹಾಕೊಂಡು ಕೂತ್ಕೊಳ್ಳೋಣ. ಸೋಫಾ ಮೇಲೆ, ಚೇರ್ ಮೇಲೆ ಕೂತ್ಕೊಂಡ್ರೆ 2 ಪಾದಗಳನ್ನ ಕ್ರಾಸ್ ಆಗಿ ಮಾಡಬೇಕು, ಅಂದ್ರೆ ಕತ್ರಿ ಕಾಲು ಹಾಕೊಂಡು ಕೂತ್ಕೋಬೇಕು. 2 ಕೈ ಬೆರಳುಗಳನ್ನ ಈ ರೀತಿ ಜೋಡಿಸಿ ಆರಾಮಾಗಿ ತೊಡೆ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಹಗುರವಾಗಿ ಕಣ್ಮುಚ್ಚಿ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಇರಿ ಮಾಸ್ಟರ್ಸ್. ನಾವು ಧ್ಯಾನಕ್ಕೋಸ್ಕರ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ನಾವು ಉಸಿರಾಟವನ್ನು ಗಮನಿಸೋದಕ್ಕೋಸ್ಕರ ನಾವು ಕೂತ್ಕೊಳ್ಳೋಣ ಮಾಸ್ಟರ್ಸ್. ನಮ್ಮ ಜೊತೆಗೆ ನಾವು ಇರೋದಕ್ಕೆ ನಾವು ಕೂತ್ಕೊಳ್ಳೋಣ. ನಮಗೆ ನಾವು ಸಮಯವನ್ನು ಕೊಡೋಣ ಮಾಸ್ಟರ್ಸ್. ಧ್ಯಾನಕ್ಕೆ ಕೂತ್ಕೊಂಡಾಗ ಯಾವುದು ಮಂತ್ರವಾಗಲಿ, ಭಗವಂತನ ನಾಮವಾಗಲಿ, ಜಪವಾಗಲಿ, ಯಾವುದೇ ಒಂದು ಗುರುವಿನ ಊಹೆ ಆಗಲಿ, ಯಾವುದು ಕೂಡ ನಾವು ಮಾಡೋದು ಬೇಡ. ಧ್ಯಾನವೆಂದರೆ ನಮ್ಮ ಜೊತೆಗೆ ನಾವಿರೋದು. ಧಿ ಪ್ಲಸ್ ಧ್ಯಾನ. ನಾವು ಪ್ರಯಾಣ ಮಾಡಿ ಸೂಕ್ಷ್ಮ ಶರೀರಯಾನದಿಂದ ನಾವು ಪ್ರಯಾಣ ಮಾಡೋದೇ ಧ್ಯಾನ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದೇ ಧ್ಯಾನ. ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದೇ ಧ್ಯಾನ. ಅನೇಕ ಅದ್ಭುತವಾದಂತಹ ಅನುಭವ ಪಡ್ಕೊಳ್ಳೋದೇ ಧ್ಯಾನ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಯೋಚನೆಗಳು ಬರ್ತಾ ಇದ್ರೆ ಅದ್ರ ಹಿಂದೆ ಹೋಗೋದು ಬೇಡ ಮಾಸ್ಟರ್ಸ್. ಅದನ್ನ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಉಸಿರಾಟವನ್ನು ನಾವು ಗಮನಿಸ್ತಾ ಇರ್ಬೇಕು. ಪ್ರತಿದಿನ ನಾವು ಇದನ್ನೇ ಅಭ್ಯಾಸ ಮಾಡ್ಬೇಕು ಮಾಸ್ಟರ್ಸ್. ಸಮಯ ಸಿಕ್ಕಾಗ್ಲೆಲ್ಲ ನಾವು ಇದನ್ನೇ ಅಭ್ಯಾಸ ಮಾಡ್ಬೇಕು. ನಮ್ಮ ಜೊತೆಗೆ ನಾವಿರೋದು, ಉಸಿರಾಟದ ಜೊತೆಗೆ ನಾವಿರೋದು. ಉಸಿರೇ ನಮ್ಮ ಗುರು. ನಾವು ಬ್ರಹ್ಮಜ್ಞಾನಿ ಆಗ್ಬೇಕಂದ್ರೆ, ಆತ್ಮಜ್ಞಾನಿ ಆಗ್ಬೇಕಂದ್ರೆ ನಮ್ಮ ಮನಸ್ಸನ್ನು ಉಸಿರಾಟದ ಜೊತೆಗೆ ನಿಲ್ಲಿಸ್ಬೇಕು, ಕೂತ್ಕೋಬೇಕು. ನಮ್ಮ ಜೊತೆಗೆ ನಾವು ಸಮಯವನ್ನ ಕೊಡಬೇಕು. ಮಧ್ಯದಲ್ಲಿ ಯಾರು ಕೂಡ ಕಣ್ಣಿಡಬೇಡಿ ಮಾಸ್ಟರ್ಸ್. 80% ಶಕ್ತಿ ನಮ್ಮ ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ. ಹಾಗಾಗಿ ಧ್ಯಾನಕ್ಕೆ ಕೂತ್ಕೊಂಡಾಗ ಮಧ್ಯದಲ್ಲಿ ಕಣ್ಣು ಬಿಡಬಾರ್ದು. ಕನ್ನಡಕ ಹಾಕೊಂಡ್ರು ಕೂಡ ಅದನ್ನ ತೆಗೆದು ಪಕ್ಕಕ್ಕಿಡಿ. ನಾವು ಧ್ಯಾನದಲ್ಲಿ ಕಣ್ಣು ಮುಚ್ಚಿರೋದ್ರಿಂದ
ಕನ್ನಡಕದ ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಯಾವುದು ವಿಚಾರ ಬೇಡ ಮಾಸ್ಟರ್ಸ್. ಆರಾಮಾಗಿ ನಾವು ಕುತ್ಕೊಳ್ಳೋಣ ಸುಖಾಸನದಲ್ಲಿ. ಸುಖಮಯ ಪ್ರಾಣಾಯಾಮ. ನಮ್ಮ ಉಸಿರು ನಾವೇ ಜೋರಾಗಿ ತಗೊಳ್ಳೋದು, ಬಿಡೋದು, ಮತ್ತೆ ಅದನ್ನ ಒಳಗಡೆ ಇಟ್ಕೊಂಡು ಕುತ್ಕೊಳ್ಳೋದು, ಅದು ಹಠದಿಂದ ಯಾವುದು ಕೂಡ ನಾವು ಮಾಡಬಾರ್ದು. ಆನಾಪಾನಸತಿ ಧ್ಯಾನ ಅನ್ನೋದು ನಾವು ಗತ ಜನ್ಮದ ಒಂದು ಸಾಧನೆಯಿಂದ ಈಗ ಒಂದು ಯಾವ ಸ್ಥಿತಿಯಲ್ಲಿದ್ದೀವಿ ಅಲ್ಲಿಂದನೇ ನಮ್ಗೆ ಮುಂದೆ ಕರ್ಕೊಂಡು ಹೋಗುತ್ತೆ. ಒಬ್ಬೊಬ್ರು ಒಂದೊಂದು ಸ್ಥಿತಿಯಲ್ಲಿರ್ತಾರೆ ಮಾಸ್ಟರ್ಸ್. ಎಲ್ಲಾ ಒಂದು ಧ್ಯಾನದ ಒಂದು ಶಕ್ತಿ ಯಾರು ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ ಆ ಒಂದು ಸ್ಥಿತಿ ಅವ್ರಿಗೆ ಸಹಜವಾಗಿನೇ ಆಗ್ತಾ ಇರತ್ತೆ. ಮತ್ತೆ ಅಲ್ಲಿಂದನೇ ಮುಂದೆ ನಾವು ಹೋಗ್ತಾ ಇರ್ತೀವಿ. ಗತ ಜನ್ಮದಲ್ಲಿ ನಾವು ಎಲ್ಲಿಗೆ ನಿಲ್ಸಿದ್ದೀವಿ ಅಲ್ಲಿಂದನೇ ನಾವು ಮುಂದೆ ಹೋಗ್ತಾ ಇರ್ತೀವಿ. ಹಾಗಾಗಿ ಬೇರೆಯವ್ರದ್ದು ನೋಡಿ ನಾವು ನಮ್ಗೆ ಯಾಕೆ ಆ ಥರ ಆಗ್ತಾ ಇಲ್ಲ, ಅವ್ರಿಗೆ ಯಾಕೆ ಹಾಗಾಗಿದೆ ಅನ್ನೋದು ನಾವು ಬೇರೆಯವ್ರದ್ದು ಕೇಳಬೇಕು, ಅನುಭವ ತಿಳ್ಕೋಬೇಕು ಅಷ್ಟೇ. ಅವ್ರ ಥರ ನಾನು ಆಗ್ಬೇಕು ಅಂತೇಳಿ ನಾವು ಅನ್ಕೋಬಾರ್ದು ಮಾಸ್ಟರ್ಸ್. ಅವರು ಯಾವೊಂದು ಸ್ಥಿತಿಯಲ್ಲಿರ್ತಾರೆ ಅವರು ಅಲ್ಲಿಂದ ಮುಂದೆ ಹೋಗ್ತಾ ಇರ್ತಾರೆ. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ನಾವು ಅಲ್ಲಿಂದ ನಾವು ಮುಂದೆ ಹೋಗ್ತಾ ಇರ್ತೀವಿ. ಒಬ್ಬೊಬ್ಬರು ಒಂದೊಂದು ಸ್ಥಿತಿಯಲ್ಲಿರ್ತಾರೆ ಮಾಸ್ಟರ್ಸ್. ಕೆಲವ್ರಿಗೆ ಒಂದೇ ದಿನಕ್ಕೆ ಅನುಭವ ಆಗುತ್ತೆ, ಕೆಲವ್ರಿಗೆ ವರ್ಷಾಂಗಟ್ಲೆ ಆದ್ರೂ ಕೂಡ ನಾಡಿ ಮಂಡಲ ಶುದ್ಧಿ ಆಗೋದ್ರಲ್ಲಿನೇ ಇರುತ್ತೆ. ಯಾಕೆ ಕೆಲವರಿಗೆ ಒಂದೇ ದಿನ ಆಗುತ್ತೆ, ಒಂದೇ ದಿನಕ್ಕೆ ಅನುಭವ ಆಗುತ್ತೆ ಅಂದ್ರೆ ಗತ ಜನ್ಮದಲ್ಲಿ ನಾಡಿ ಮಂಡಲ ಶುದ್ಧಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಜನ್ಮದಲ್ಲಿ ಒಂದೇ ದಿನಕ್ಕೆ ಅವ್ರಿಗೆ ಧ್ಯಾನದ ಅನುಭವ ಆಗೋದಕ್ಕೆ ಶುರುವಾಗಿದೆ. ಯಾರು ಗತ ಜನ್ಮದಲ್ಲಿ ನಾಡಿ ಮಂಡಲ ಶುದ್ಧಿ ಆಗಿಲ್ವೋ ಅವ್ರಿಗೆ ನಾಡಿ ಮಂಡಲ ಶುದ್ಧಿ ಆಗೋಕೆ ಎಷ್ಟೋ ಸಮಯ ಬೇಕಾಗುತ್ತೆ ಮಾಸ್ಟರ್ಸ್. ಆದ್ರೆ ಯಾವ ಸ್ಥಿತಿಯಲ್ಲಿದ್ರು ಕೂಡ ಆನಾಪಾನಸತಿ ಧ್ಯಾನ ಅನ್ನೋದು ಸಹಸ್ರಾರದ ಸ್ಥಿತಿಗೆ ನಮ್ಗೆ ಕರೆದುಕೊಂಡು ಹೋಗುತ್ತೆ. ಯಾವುದೇ ಒಂದು ಸ್ಥಿತಿಯಲ್ಲಿ ಅಷ್ಟು ಅದ್ಭುತವಾದಂತಹ ಈ ಆನಾಪಾನಸತಿ ಧ್ಯಾನ ಅಷ್ಟೇ ಸರಳವಾದಂತಹ ಧ್ಯಾನ. ಯಾಕೆ ಸಾಮೂಹಿಕದಲ್ಲಿ ನಾವು ಧ್ಯಾನ ಮಾಡ್ಬೇಕಂದ್ರೆ ಕೆಲವರು ಸಹಸ್ರಾರದ ಸ್ಥಿತಿಯಲ್ಲಿರ್ತಾರೆ, ಕೆಲವರು ಮೂಲಾಧಾರದ ಸ್ಥಿತಿಯಲ್ಲಿರ್ತಾರೆ, ಕೆಲವರು ಅನಾಹತ ಸ್ಥಿತಿಯಲ್ಲಿರ್ತಾರೆ, ಕೆಲವರು ಆಜ್ಞಾ ಸ್ಥಿತಿಯಲ್ಲಿರ್ತಾರೆ. ಸಹಸ್ರಾರದ ಸ್ಥಿತಿಯಲ್ಲಿರೋರು ಒಂದು ಶಕ್ತಿ ತರಂಗಗಳು ಮೂಲಾಧಾರದಿಂದ ಆಜ್ಞಾ ಸ್ಥಿತಿವರೆಗೂ ಕೂಡ ಅವ್ರಿಗೆ ಆ ಶಕ್ತಿ ತರಂಗಗಳು ಅವರಲ್ಲಿ ಯಾವ ಒಂದು ಸ್ಥಿತಿಯಲ್ಲಿರುತ್ತೆ ಆ ಒಂದು ಶಕ್ತಿ ತರಂಗ ಹೆಚ್ಚಿನ ಒಂದು ಅಂದ್ರೆ ಸಹಸ್ರಾರದ ಸ್ಥಿತಿಯಲ್ಲಿರೋರು ಈ ಮೂಲಾಧಾರದಿಂದ ಆಜ್ಞಾ ಸ್ಥಿತಿಯಲ್ಲಿ ಯಾರಿದ್ದಾರೆ, ಯಾರು ಯಾವ ಸ್ಥಿತಿಯಲ್ಲಿದ್ದಾರೆ ಆ ಶಕ್ತಿ ಅವ್ರಿಗೆ ಸೇರ್ತಾ ಇರುತ್ತೆ. ಅಲ್ಲಿಂದ ಅದು ಯಾರು ಯಾವ ಸ್ಥಿತಿಯಲ್ಲಿದ್ದಾರೆ ಅಲ್ಲಿಂದ ಅದು ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದೇ ಶರೀರದಲ್ಲೇನೆ ನಾವು ಇದ್ಕೊಂಡು ಎಷ್ಟೋ ಜನ್ಮಗಳನ್ನ ಎಷ್ಟೋ ಕರ್ಮಗಳನ್ನ ನಾವು ಶುದ್ಧಿ ಮಾಡ್ಕೋಬಹುದು ಮಾಸ್ಟರ್. ಸಾಮೂಹಿಕ ಧ್ಯಾನದಲ್ಲಿ ನಾವು ಪ್ರತಿದಿನ ಸಾಮೂಹಿಕ ಧ್ಯಾನದಲ್ಲಿ ಇದ್ದಾಗ, ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿದಾಗ, ಪ್ರಕೃತಿಯಲ್ಲಿ ಧ್ಯಾನ ಮಾಡಿದಾಗ
ಸಂಗೀತದೊಂದಿಗೆ ಧ್ಯಾನ ಮಾಡಿದಾಗ, ಬೆಟ್ಟ ಗುಡ್ಡಗಳಲ್ಲಿ ನಾವು ಧ್ಯಾನ ಮಾಡಿದಾಗ ಅದ್ಭುತವಾದಂತಹ ನಮಗೆ ಶಕ್ತಿ ತರಂಗಗಳು ನಾವು ತಗೊಳ್ತಾ ಇರ್ತೀವಿ ಮಾಸ್ಟರ್ಸ್. ಎಲ್ಲದರಲ್ಲೂ ಕೂಡ ನಮ್ಮ ಉಸಿರಾಟದ ಜೊತೆಗೆ ನಾವಿರ್ಬೇಕು. ಪ್ರಕೃತಿಯಲ್ಲಿ ಹೋದಾಗ ಪ್ರಕೃತಿ ಕಣ್ಬಿಟ್ಟು ಉಸಿರಾಟವನ್ನ ಗಮನಿಸ್ತಾ, ಪ್ರಕೃತಿಯನ್ನ ನೋಡ್ತಾ ಮೌನವಾಗಿ ನಾವು ಪ್ರಕೃತಿಯನ್ನ ಸೌಂದರ್ಯದ ನೋಡ್ತಾ ನೋಡ್ತಾ ಆ ಶಕ್ತಿಯನ್ನ ನಾವು ತಗೊಳ್ತಾ ಇರ್ತೀವಿ ಮಾಸ್ಟರ್ಸ್. ಪ್ರತಿಯೊಂದರಿಂದನೂ ಕೂಡ ನಮ್ಗೆ ಎನರ್ಜಿ ಸಿಗ್ತಾ ಇರುತ್ತೆ. ನಾವು ಮೊದಲು ನಾವು ಉಸಿರಾಟವನ್ನ ಗಮನಿಸೋದನ್ನ ಕಲ್ತ್ಕೋಬೇಕು. ಆಮೇಲೆ ಎಲ್ಲವನ್ನು ಕೂಡ ಗಮನಕ್ಕೆ ಸಹಜವಾಗಿನೇ ನಮ್ಮ ಗಮನ ಎಲ್ಲದ್ರ ಮೇಲೇನು ಕೂಡ ಎಲ್ಲಾ ಕಡೆನೂ ಕೂಡ ಗಮನ ಕೊಡೋದಕ್ಕೆ ಶುರು ಮಾಡ್ತೀವಿ. ನಾವು ಯಾವಾಗ ನಾವು ಗಮನ ಕೊಡ್ತೀವಿ ಆವಾಗ್ಲೇನೆ ನಮ್ಗೆ ದುಃಖರಾಹಿತ್ಯ, ಜನ್ಮರಾಹಿತ್ಯ, ಕರ್ಮರಾಹಿತ್ಯ ಜೀವನವನ್ನ ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ ಮಾಸ್ಟರ್ಸ್. ಉಸಿರಿನಲ್ಲಿ ಪ್ರತಿಯೊಂದು ಗುರುವಿನ ಶಕ್ತಿ ಇದೆ, ಪ್ರತಿಯೊಂದು ಪರಮಾತ್ಮನ ಶಕ್ತಿ ಇದೆ. ನಮ್ಗೆ ಯಾವ ಒಂದು ಜ್ಞಾನ ಬೇಕು ನಮ್ಮ ಉಸಿರಾಟದ ಜೊತೆಗಿದ್ದಾಗ ಆ ಒಂದು ಶಕ್ತಿನೇ ನಮ್ಗೆ ಬಂದು ಜ್ಞಾನವನ್ನ ಹೇಳ್ಕೊಡ್ತಾ ಇರತ್ತೆ, ತಿಳಿಸ್ಕೊಡ್ತಾ ಇರತ್ತೆ. ಆದ್ರೆ ಆ ಒಂದು ಸ್ಥಿತಿಯನ್ನ ನಾವು ಪಡ್ಕೊಂಡಿರ್ಬೇಕು ಅಷ್ಟೆ. ಆರಾಮಾಗಿ ನಾವು ಕೂತ್ಕೊಳ್ಳೋಣ ಮಾಸ್ಟರ್ಸ್. ನೆತ್ತಿಯಿಂದ ಪಾದದವರೆಗೂ ನಮ್ಮನ್ನು ನಾವು ಗಮನಿಸೋಣ. ಪ್ರತಿಯೊಂದು ಅಂಗ ಕೂಡ ನಮ್ಮನ್ನ ನಾವು ಗಮನಿಸೋಣ. ಪ್ರತಿ ಒಂದು ಅಂಗದಲ್ಲಿಯೂ ಕೂಡ ಕಣಕಣದಲ್ಲಿಯೂ ಕೂಡ ನರನಾಡಿಗಳಲ್ಲಿ ಕೂಡ ಒಂದು ಅದ್ಭುತವಾದಂತಹ ಶಕ್ತಿ ನಾವು ತಗೊಳ್ತಾ ಇದ್ದೀವಿ ಮಾಸ್ಟರ್ಸ್. ಆ ಅದ್ಭುತವಾದಂತಹ ಶಕ್ತಿಗೆ ನಾವು ಧನ್ಯವಾದಗಳನ್ನ ತಿಳಿಸೋಣ. ನಾವು ಪ್ರತಿಯೊಂದು ಉಸಿರು ತಗೊಳ್ಳುವಾಗಲೂ ಕೂಡ ಆ ಉಸಿರಿಗೆ ನಾವು ಧನ್ಯವಾದವನ್ನ ಹೇಳ್ತಾ ಉಸಿರನ್ನ ನಾವು ತಗೊಳ್ತಾ ಇರ್ಬೇಕು. ಒಳಗಿನಿಂದ ಹೊರಗಡೆ ಬಿಡುವಾಗ್ಲೂ ಕೂಡ ಆ ಉಸಿರಿಗೆ ನಾವು ಧನ್ಯವಾದವನ್ನ ತಿಳಿಸ್ಬೇಕು ಮಾಸ್ಟರ್ಸ್. ಉಸಿರನ್ನ ನಾವು ಹಿಡ್ಕೊಂಡ್ರೆ ನಾವು ಎಲ್ಲವನ್ನು ಕೂಡ ಕಲಿತಾ ಇರ್ತೀವಿ. ಉಸಿರು ಎಲ್ಲ ಒಂದು ಸತ್ಯ ಸಾಕ್ಷಾತ್ಕಾರ ನಮ್ಗೆ ಮಾಡಿಸುತ್ತೆ, ಸತ್ಯವನ್ನ ತಿಳಿಸುತ್ತೆ, ಸತ್ಯ ದರ್ಶನವನ್ನ ಕೊಡುತ್ತೆ. ಯಾವುದು ಶಾಶ್ವತ ಅದರ ಬಗ್ಗೆ ನಮ್ಗೆ ತಿಳಿಸುತ್ತೆ ಮಾಸ್ಟರ್ಸ್. ನಮ್ಮ ಉಸಿರ ಆಟ ಅನ್ನೋದು ನಮ್ಮ ಜೀವನವನ್ನು ಕೂಡ ಆಟದಂತೆ ನಾವು ತಗೋಬೇಕು. ಒಂದು ಆಟ, ಜೀವನವನ್ನೋದು ಒಂದು ಆಟದ ಹಾಗೆ ನಾವು ಸಂಭ್ರಮಿಸ್ಬೇಕು ಅನ್ನೋದು ನಮ್ಗೆ ಉಸಿರು ನಮ್ಗೆ ತಿಳಿಸ್ಕೊಡತ್ತೆ, ಉಸಿರಾಟ ನಮ್ಗೆ ಕಲಿಸ್ಕೊಡತ್ತೆ.
ಆಟ ಆಡ್ತಾ ಆಡ್ತಾ ನಾವು ಜೀವಿಸ್ಬೇಕು. ಎಲ್ಲೂ ಕೂಡ ದುಃಖದಿಂದ ನಾವು ಜೀವಿಸಬಾರ್ದು. ಸದಾ ಸಂಭ್ರಮದಿಂದ ನಾವು ಜೀವಿಸ್ಬೇಕು. ನಾವು ಜನ್ಮ ತಗೊಂಡಿರೋದೇ ಸಂಭ್ರಮಕ್ಕೋಸ್ಕರ, ವೈಭೋಗದ ಜೀವನವನ್ನು ಜೀವಿಸೋದಕ್ಕೆ. ಒಂದು ಕ್ಷಣ ಕೂಡ ನಮ್ಮ ಮನಸ್ಸು ದುಃಖಿಯಾಗಬಾರ್ದು ಮಾಸ್ಟರ್ಸ್. ನಮ್ಮ ಮನಸ್ಸು ಮಾನವಾದ್ರೂ ಅವಮಾನವಾದ್ರೂ ಕೂಡ ನಮ್ಮ ಮನಸ್ಸು ಕದಲ್ಬಾರ್ದು, ಸ್ಥಿರವಾಗಿರ್ಬೇಕು. ಲಾಭವಾದ್ರೂ ನಷ್ಟವಾದ್ರೂ ಮಾನ ಅವಮಾನವಾದ್ರೂ ಕೂಡ ನಮ್ಮ ಮನಸ್ಸು ಸ್ಥಿರವಾಗಿರ್ಬೇಕು. ಕೇವಲ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಅನುಭವಗಳು ಬಂದ್ರೆ ಅನುಭವಗಳನ್ನ ಗಮನಿಸ್ತಾ ಇರಿ. ಯಾವುದಾದ್ರೂ ಒಂದು ವಾಣಿ ಕೇಳಿಸ್ಕೊಂಡ್ರೆ ಆ ವಾಣಿ ಗಮನ ಇಟ್ಟು ಕೇಳಿಸ್ಕೊಂಡ್ರೆ, ಕೇಳಿದಾದ್ಮೇಲೆ ಅದನ್ನ ಮನನ ಮಾಡ್ಕೋಬೇಕು. ಇನ್ನೊಂದ್ಸತಿ ನೆನಪು ಮಾಡ್ಕೋಬೇಕು. ಮನನ ಮಾಡಿಕೊಂಡು ಅದನ್ನ ಅಭ್ಯಾಸ ಮಾಡ್ಬೇಕು ಮಾಸ್ಟರ್ಸ್. ಏನು ವಾಣಿ ನಮ್ಗೆ ಕೇಳಿಸ್ಕೊಂಡಿದೆ ಅದನ್ನ ಮನನ ಮಾಡ್ಕೋಬೇಕು. ಮನನ ಮಾಡಿ ಅದನ್ನ ಅಭ್ಯಾಸ ಮಾಡಿ ಆಚರಣೆಗೆ ತರಬೇಕು. ಇದು ಹೊರಗಿನ ಪ್ರಪಂಚದವರು ಯಾರು ಕೂಡ ನಮ್ಗೆ ಹೇಳೋದಿಲ್ಲ ಮಾಸ್ಟರ್ಸ್. ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡ್ಬೇಕು. ನಮಗೋಸ್ಕರ ಆ ಸಂದೇಶಗಳು ಏನು ಬರುತ್ತೆ ನಮಗೋಸ್ಕರ ಬಂದಿರುತ್ತೆ, ನಮ್ಮ ಉದ್ಧಾರಕ್ಕೋಸ್ಕರ ಬಂದಿರುತ್ತೆ. ನಮ್ಮ ಆತ್ಮ ಉತ್ತಮ ಸ್ಥಿತಿಗೆ ಹೋಗೋದಕ್ಕೆ, ಕತ್ಕೊಂಡು ಹೋಗೋದಕ್ಕೆ ಅದನ್ನು ಬಂದಿರುತ್ತೆ. ನಮಗೋಸ್ಕರನೇ ಆ ಸಂದೇಶ ಬಂದಿರುತ್ತೆ. ನಾವು ಬಾಹ್ಯ ಪ್ರಪಂಚದಲ್ಲಿ ಸಜ್ಜನ ಸಾಂಗತ್ಯ, ಸಜ್ಜನರ ಒಂದು ಸಾಂಗತ್ಯ ಹೇಗೆ ಮಾಡ್ತೀವಿ ಹಾಗೆ ನಮ್ಮ ಒಳ ಪ್ರಪಂಚದಲ್ಲಿನೂ ಕೂಡ ಒಂದು ಸಂಘದಲ್ಲಿ ಎಷ್ಟೋ ಮಾಸ್ಟರ್ಸ್, ಒಂದು ಸಂಘದಲ್ಲಿ ನಾವಿರ್ಬೇಕು ಮಾಸ್ಟರ್ಸ್. ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ಅಂತ ಒಂದು ಸೂಕ್ಷ್ಮತೆಯನ್ನು ನಾವು ಗ್ರಹಿಸ್ತೀವಿ. ಮಧ್ಯದಲ್ಲಿ ಯಾರು ಕೂಡ ಕಣ್ಬಿಡ್ಬೇಡಿ ಮಾಸ್ಟರ್ಸ್. ಆರಾಮಾಗಿ ಕೂತ್ಕೊಳ್ಳಿ.
ಕೇವಲ 1 ನಿಮಿಷ ಮಾತ್ರ ಮಾಸ್ಟರ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. Thirty seconds. Twenty seconds. 10 seconds. ಓಕೆ ಮಾಸ್ಟರ್ಸ್, ಇವಾಗ ನಿಮ್ಮ 2 ಕೈಗಳನ್ನ ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ನೋಡ್ತಾ ನಗು ಮುಖದಿಂದ ನಿಧಾನವಾಗಿ ಕಣ್ಮುಡಿ ಮಾಸ್ಟರ್ಸ್. ಥ್ಯಾಂಕ್ ಯು. ಇಷ್ಟೊತ್ತು ಅದ್ಭುತವಾದಂತಹ ಧ್ಯಾನವನ್ನು ನಾವು ಮಾಡಿ ಅದ್ಭುತವಾದಂತಹ ಶಕ್ತಿಯನ್ನ ನಾವು ಪಡ್ಕೊಂಡಿದ್ದೀವಿ. ಧ್ಯಾನದ ಶಕ್ತಿಗೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಪ್ರಕೃತಿ ಮಾತೆಗೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೂ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ನಾವು ವಾಸವಾದಂತಹ ಮನೆಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ನಮ್ಮ ಕುಟುಂಬದವರಿಗೂ ಕೂಡ ಧನ್ಯವಾದವನ್ನು ತಿಳಿಸೋಣ. ನಮ್ಮ ಶರೀರಕ್ಕೆ, ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ. ಜೀವನದಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಹಾಗೆ ನಮ್ಮ ಜೊತೆಗೆ ಇವತ್ತು ಅನಿತಾ ಮೇಡಮ್ ಅವರು ಅಲ್ಲಾಪುರ್ ಅಂತ ಹೇಳಿ ಇರ್ಕಲ್ನವರು, ಅವರು ಕೂಡ ನಮ್ಮ ಜೊತೆಗೆ ಅನುಭವ ಹಂಚ್ಕೊಳ್ಳೋದಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಇವತ್ತು ನಮ್ಮ ಜೊತೆಗೆ ಇರ್ಕಲ್ನವರು ಅನಿತಾ ಮೇಡಮ್ ಅವರು ತಮ್ಮ ಒಂದು ಅನುಭವವನ್ನ ಹಂಚಿಕೊಳ್ಳೋದಿಕ್ಕೆ, ಅವರು ಯಾವಾಗ ಧ್ಯಾನಕ್ಕೆ ಬಂದ್ರು ಮತ್ತೆ ಅವರು ಧ್ಯಾನದ ಅನುಭವವನ್ನ ಏನ್ ಪಡ್ಕೊಂಡಿದ್ದಾರೆ, ಧ್ಯಾನದ ಮೊದಲು ಹೇಗಿದ್ರು, ಧ್ಯಾನದ ನಂತರ ಅವ್ರ ಜೀವನ ಏನು ಬದಲಾವಣೆ ಆಗಿದೆ ಅಂತೇಳಿ ಅವರ ಮುಖಾಂತರನೇ ನಾವು ತಿಳ್ಕೊಳ್ಳೋಣ. ಮಾಸ್ಟರ್ಸ್, ಮೇಡಮ್ ನಿಮ್ಗೆ PMC SSK ವತಿಯಿಂದ ಟೀಮ್ ವತಿಯಿಂದ ನಿಮ್ಗೆ ಸ್ವಾಗತವನ್ನ ಕೋರ್ತಾ, ಮತ್ತೆ ಹನುಮಸಾಗರ ಟೀಮ್ ಇಂದನೂ ಕೂಡ ನಿಮ್ಗೆ ಸ್ವಾಗತವನ್ನ ಕೋರ್ತಾ ನಿಮ್ಮ ಒಂದು ಅನುಭವವನ್ನ ಹಂಚ್ಕೊಳ್ಳೋದಿಕ್ಕೆ ಹೊರಟು ಮೇಡಮ್. ಥ್ಯಾಂಕ್ ಯು ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಜನ್ಮ ನೀಡಿದಂತಹ ನಮ್ಮ ತಂದೆ ತಾಯಿಗಳನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ವಿದ್ಯಾದಾನ ಮಾಡಿದಂತಹ ನಮ್ಮ ಗುರುಗಳನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಆಧ್ಯಾತ್ಮ ಗುರುಗಳನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇಂದಿನ ಸತ್ಸಂಗ ಕಾರ್ಯಕ್ರಮವನ್ನ ಪ್ರಾರಂಭಿಸ್ಬೇಕಂತ ಇದ್ದೀನಿ. ಮೊದಲನೇದಾಗಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಮಾತೆ ಸ್ವರ್ಣಮಾಲಮ್ಮನವರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಈ ಜೂಮ್ ಅಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ, ಯೂಟ್ಯೂಬ್ ಅಲ್ಲಿ ವೀಕ್ಷಿಸುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ. ಇಂದಿನ ಅನುಭವ ಹಂಚಿಕೆಯ ಮಾಡುವಂತಹ ನಾನು ಅನಿತಾ ಅಲ್ಲಾಪುರ್ ಅಂತ, ಇಲ್ಕಲ್ಲಿಂದ ಮಹಾಂತ ಪಿರಮಿಡ್ ಧ್ಯಾನ ಬಳಗದ ವತಿಯಿಂದ ನಾನು ಈ ವೇದಿಕೆಯನ್ನ ಹಂಚಿಕೊಂಡಿದ್ದೇನೆ. ಇಲ್ಲಿ ಧ್ಯಾನಕ್ಕೆ ಹೇಗೆ ಬಂದೆ ಅನ್ನುವಂಥದ್ದು ಒಂದು ವಿಷಯ ಮೊದಲೇದಾಗಿ. ಆ ನಂತರ
ಸತ್ಸಂಗದ ವಿಷಯವನ್ನ ತಗೋಬೇಕಂತ ಅನ್ಕೊಂಡಿದ್ದೇನೆ. ನಾನು ಧ್ಯಾನಕ್ಕೆ ಬರ್ಬೇಕಾದ್ರೆ ಸುಮಾರು ಒಂದು 15 ವರ್ಷ ಯೋಗ ಮಾಡಿದ್ದೇನೆ. ಅಲ್ಲಿಯವರೆಗೆ ನನಗೆ ಧ್ಯಾನ ಸಿಕ್ಕಿಲ್ಲ. 15 ವರ್ಷ ಯೋಗ ಪ್ರಾಣಾಯಾಮ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಓಣಿಯಲ್ಲಿ ಯೋಗದ ಕ್ಲಾಸ್ ಅನ್ನು ಮಾಡ್ತಾ ಇದ್ವಿ. ನಾವೆಲ್ಲರೂ ಸೇರಿ, ಸರೋಜಾ ಮೇಡಮ್ ಅವರು, ರೂಪಾ ಮೇಡಮ್ ಅವರು ಎಲ್ಲರೂ ಸೇರಿ ಯೋಗವನ್ನ ಪ್ರಾಣಾಯಾಮವನ್ನ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಮೋದಿ ಕೇರ್ ಲಿಂಕ್ ಸಿಕ್ಕಿತ್ತು ನನಗೆ. ನಮ್ಮ ಸಹೋದರಿಯೊಬ್ಬಳು ತುಂಬಾ ಮನೆಯಲ್ಲಿ ಕಿರಿಕಿರಿ ಮಾಡ್ಕೊಂಡು ಡಿಪ್ರೆಷನ್ಗೆ ಹೋಗಿದ್ರು. ಅವರಿಗೋಸ್ಕರ ನಾನು ಈ ಧ್ಯಾನ, ಸತ್ಸಂಗ ಈ ತರ ಹುಡುಕ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಸಿಕ್ಕಿದ್ದು ಮೋದಿ ಕೇರ್ ಆ ತಂಡ ನನಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನನಗೆ ಆಸಕ್ತಿ ಇಲ್ಲದೆ ಇದ್ರೂ ಸಹಿತ ಅದು ಏನೋ ಒಂದು ಒಳ್ಳೇದಿದೆ, ಅಲ್ಲಿ ಗ್ರಾಟಿಟ್ಯೂಡ್ ಮೆಡಿಟೇಷನ್ ಮತ್ತು ವಿಜುವಲೈಸೇಷನ್, ಸಾರಿ ಕೇಳೋದು, ಈ ತರ ಎಲ್ಲ ಒಂದೊಂದು ಟೆಕ್ನಿಕ್ ಗಳನ್ನ ಹೇಳ್ತಾ ಅವ್ರು ಬಿಸ್ನೆಸ್ ಬಗ್ಗೆ ಹೇಳ್ತಾ ಇರ್ತಿದ್ರು. ಈ ಮೆಡಿಟೇಷನ್ ಮಾಡಿಸುವಾಗ ಮಾತ್ರ ಅದರಲ್ಲಿ ಭಾಗವಹಿಸ್ತಾ ಇದ್ದೆ ನಾನು. ತದನಂತರ ನಾನು ಯೋಗ ಮಾಡ್ತಾ ಆ ಬಿಸ್ನೆಸ್ ವಿಷಯವನ್ನ ಕೇಳ್ತಾ ನನಗೆ ಆಸಕ್ತಿ ಇರ್ಲಿಲ್ಲ. ಆದ್ರೂ ಸಹಿತ ಏನೋ ಬೇಕು ನನಗ, ಇಲ್ಲಿ ಏನೋ ಹುಡುಕ್ತಾ ಇದ್ದೀನಿ ನಾನು ಅಂತ 1 ವರ್ಷ ಕಳೆದೆ ನಾನು ಮೋದಿ ಕೇರಲ್ಲಿ. ಅವ್ರು ಹೇಳ್ತಾ ಇದ್ರು, ಮೇಡಮ್ ಬಿಸ್ನೆಸ್ ಮಾಡಿ ಅಂತ. ನನಗೆ ಒಂದು ಎಳ್ಕಾಳಷ್ಟು ಸಹಿತ ಅದರಲ್ಲಿ ಆಸಕ್ತಿ ಇರ್ಲಿಲ್ಲ. ನನಗ ಬೇಕಾಗಿರುವುದು ಈ ದಾರಿ ಬರ್ಲಿಕ್ಕೆ ಮೋದಿ ಕೇರ್ ಕಾರಣ ಅಂತ ಹೇಳ್ತಾ ಆ ವೇದಿಕೆಗೆ ನಾನು ಋಣಿಯಾಗಿದ್ದೇನೆ. ಹಾಗೆ ಒಂದು ಸಲ ಏನಾಯ್ತು, ಮೋದಿ ಕೇರ್ ಕಾರ್ಯಕ್ರಮದಲ್ಲಿನೇ ಸ್ವರ್ಗ ಸೃಷ್ಟಿ ಅಂತ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು ಪಿರಮಿಡ್ ವ್ಯಾಲಿಯಲ್ಲಿ 2022ರಲ್ಲಿ. ಅಲ್ಲಿ ನಾನು ಹೋಗ್ಬೇಕು ಅಂತ ಹೇಳಿ ತಯಾರಾಗಿ ಹೋದೆ. ಅಲ್ಲಿ ನೋಡೋದ್ರಲ್ಲೇ ಸುಮಾರು ಒಂದು 5-6 ದಿವಸ ನಾವು ಅಲ್ಲಿದ್ವಿ ಪಿರಮಿಡ್ ವ್ಯಾಲಿಯಲ್ಲಿ. ಪತ್ರಿಜಿ ಗುರುಗಳ ದರ್ಶನ ಆಯ್ತು. ಸುಮಾರು ಒಂದು 20 ನಿಮಿಷ ಅವರು ಮಾತನಾಡಿದ್ರು. ಆಗ ನನಗೆ ಅಷ್ಟೊಂದು ಅದರದ ರುಚಿ ಗೊತ್ತಾಗಿರ್ಲಿಲ್ಲ. ಧ್ಯಾನ ಮಾಡ್ಬೇಕು, ಇವ್ರ ಪತ್ರಿಜಿ ಗುರುಗಳ ಶಕ್ತಿ ಇಷ್ಟಿದೆ ಅಂತ ಅರಿವಿರ್ಲಿಲ್ಲ. ಯಾಕಂದ್ರೆ ಪೂರ್ತಿಯಾಗಿ ಅದು ವ್ಯಾಪಾರದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಅದರ ವಿಷಯವನ್ನೇ ಜಾಸ್ತಿ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಜೊತೆಗೆ ಒಂದಿಷ್ಟು ಗ್ರಾಟಿಟ್ಯೂಡ್ ಮೆಡಿಟೇಷನ್ ಮಾಡಿಸಿದ್ರು ಮೇಡಮ್ ಅವರು. ಹೀಗಾಗಿ ಅಷ್ಟೊಂದು ನನಗೆ ಅದು ಹತ್ಲಿಲ್ಲ. ಸುಮಾರು 2022ರಲ್ಲೇ ನಾ ಪಿರಮಿಡ್ ವ್ಯಾಲಿಯಲ್ಲಿ ಹೋಗಿ ಬಂದು ಧ್ಯಾನದ ಬಗ್ಗೆ ತಿಳ್ಕೊಂಡ್ರು ಸಹಿತ 1 ವರ್ಷ ಗ್ಯಾಪ್ ಆಯ್ತು ನನಗೆ. ಯಾಕಂತ ನನಗ ಇನ್ನೂ ಆದ್ರೂ ಅದು ಯಾಕೆ ಗ್ಯಾಪ್ ಮಾಡಿದೆ ಅಂತ ನನ್ನ ಮನಸ್ಥಿತಿಯಲ್ಲಿ ನೆನಪಿಗೆ ಬರ್ತಾ ಇಲ್ಲ. ಯಾಕಂದ್ರೆ ಅದಕ್ಕೊಂದು ದಾರಿ ಇದೆ ಬರ್ಬೇಕಾದ್ರೆ. ನಂದು ಕರ್ಮ ಮುಗ್ದಿಲ್ಲ ಏನೋ ಅಂತ ನಾ ಈಗ ಭಾವಿಸ್ತಾ ಇದ್ದೀನಿ. ಅಷ್ಟರಲ್ಲೇ ನಮ್ಮ ಇಲ್ಕಲ್ ಊರಲ್ಲಿ ಯೋಗ ಕುಟುಂಬ ಅಂತಿದೆ. ಸುಮಾರು ಒಂದು 200-300 ಜನ ಸೇರಿ ಒಂದು ಕುಟುಂಬ ಮಾಡ್ಕೊಂಡಿದ್ದಾರೆ ಯೋಗ. ಬೆಳಿಗ್ಗೆ ಅಲ್ಲಿ ಯೋಗ ಮಾಡ್ತಾ ಇರ್ತಾರೆ ಎಲ್ಲರೂ. ನಾನು ಆ ಕುಟುಂಬದಲ್ಲಿ ಇದ್ದೆ. ಅವ್ರು ಏನ್ ಮಾಡಿದ್ರು, ಆ ಸ್ಥಳವನ್ನ ಬದಲಾವಣೆ ಮಾಡಿದಾಗ ನನಗೆ ಮನೆಯಿಂದ ಹೋಗ್ಲಿಕ್ಕೆ ತುಂಬಾ ದೂರ ಆಗಿ ನಾ ಕುಟುಂಬದಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ ನನಗ. ಆದ್ರೆ ಕುಟುಂಬದಲ್ಲಿ ಇದ್ದೆ, ಗ್ರೂಪ್ ಅಲ್ಲಿ ಇದ್ದೆ. ಒಂದ್ ದಿವ್ಸ ಏನಾಯ್ತು, ಮಹಾಂತ ಪಿರಮಿಡ್ ಧ್ಯಾನ ಬಳಗದ ಒಂದು ಕಾಂಪ್ಲೇಂಟ್ ಬಂತು, ಹೀಗೆ ಉದ್ಘಾಟನಾ ಸಮಾರಂಭ ಇದೆ ಬನ್ನಿ ಅಂತ ಹೇಳಿ ರವಿ ರಾಯಬಾಗಿ ಅನ್ನೋರು ಆ ಕಾಂಪ್ಲೇಂಟ್ ಅನ್ನು ಹಾಕಿದ್ರು. ಅದರಲ್ಲಿ ನಮ್ಮ ಮುತ್ತು ಬೀಳಗಿ ಸರ್ ಅವರ ನಂಬರ್ ಇತ್ತು. ಇಲ್ಕಲ್ ಮಹಾಂತ ಪಿರಮಿಡ್ ದ ಮುತ್ತು ಬೀಳಗಿ ಸರ್ ಅವರ ನಂಬರ್ ಇತ್ತು. ಅಯ್ಯೋ ನಮ್ ಸರ್ ನಂಬರ್ ಇದೆ ಅಲ್ಲ, ಕೇಳಿ ನೋಡಿದ್ರಾತು ಏನಿದು ಅಂತ ಹೇಳಿ. ಇನ್ನೊಂದು ನನಗ ಅಟ್ರಾಕ್ಷನ್ ಆಗಿದ್ದು ಅಂತಂದ್ರೆ, ಆ ಪಾಂಪ್ಲೆಟ್ ಅಲ್ಲಿ ಒಂದು ಪತ್ರಿಜಿಯವರ ಒಂದು 5 mm ಚಿತ್ರ ಇತ್ತು. ದೊಡ್ಡ ಸುದಿಕೆ ಇದ್ದಿದ್ದಿಲ್ಲ ಅಲ್ಲಿ. 5 ಸೆಂಟಿಮೀಟರ್ ಅಲ್ಲ, 0.5 ಸೆಂಟಿಮೀಟರ್ದು ಒಂದು ಫೋಟೋ, ಸಣ್ಣ ಫೋಟೋ ಹಾಕಿದ್ರು ಮೂಲೆಯಲ್ಲಿ. ನಾನು ಈ ಗುರುಗಳನ್ನ ಬೆಂಗಳೂರಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ನೋಡಿದ್ದೇನೆ. ಅವ್ರು ಇಲ್ಲೇ ನಮ್ಮ ಮನಿ ಹತ್ರ ಬಂದಿದಾರಲ್ಲ, ಏನಿರ್ಬೋದು, ಬರ್ತಾ ಇದ್ದಾರ ಅಂತ ಹೇಳಿ ನನ್ಗೆ ಆಸಕ್ತಿ ಬಂತು. ನೇರವಾಗಿ ಆ ಫೋನ್ ಹಚ್ಚಿ ಕೇಳಿದೆ ಬೀಳಗಿ ಸರ್ಗೆ, ಮೇಡಮ್ ಅವ್ರ ಬರ್ರಿ, ಇದು ಧ್ಯಾನದ ಕಾರ್ಯಕ್ರಮ, ಯಾರ್ ಕರೀಲಿ ಬಿಡ್ಲಿ, ಪಾಂಪ್ಲೆಟ್ ನೋಡಿದ ಕೂಡಲೇ ನಿಮ್ಗೆ ಇಷ್ಟ ಆದ್ರೆ ಬಂದ್ ಬಿಡ್ಬೇಕು. ನಾ ಅಂದೆ,
ಅವ್ರು ನನ್ಗ್ ಪರಿಚಯ ಇಲ್ಲ ಸರ್, ಕರಿಲಾರ್ದ ಹೇಗೆ ಒಟ್ಟಿಗೆ ಹೋಗುದು ಅಂತ. ಅವ್ರೇನಂದ್ರು, ಇಲ್ಲ ಇದು ಧ್ಯಾನದ ಕಾರ್ಯಕ್ರಮ, ಇದ್ರಲ್ಲೇನ್ ಕರೀದು ಇದು ಮಾಡೋದು ಇರಲ್ಲ, ನಿಮ್ಗೆ ಆಸಕ್ತಿ ಇದ್ರೆ ಬಂದ್ ಬಿಡಿ ಅಂತ. ಆಯ್ತು ಸರಿ ಅಂತೇಳಿ ನಾನು ಮತ್ತು ನಮ್ಮ ಪಕ್ಕದಲ್ಲಿರುವಂತ ಸುಲೋಚನಾ ನೀಲಿ ಮೇಡಮ್ ಅವ್ರ ಅಂತಿದ್ರು. ಅವ್ರು ನನ್ನ ತಾಯಿಯ ಸಮಾನೇನೆ. ಎಲ್ಲಿಯಾದ್ರೂ ನಾ ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಅವ್ರು ನಾವು ಸೇರೇ ಹೋಗ್ತಾ ಇದ್ದೀವಿ. ಅವ್ರಿಗೆ ಕೇಳ್ದೆ, ಆಯ್ತು ಬರ್ತೀನಿ ಅಂತ. ಇಬ್ರು ಸೇರಿ ಮಹಾಂತ ಪಿರಮಿಡ್ ಧ್ಯಾನ ಬಳಗಕ್ಕೆ ಹೋದ್ವಿ. ಅಲ್ಲಿ ಅವತ್ತು ಉದ್ಘಾಟನೆ ಇತ್ತು. ಲಲಿತಾ ವಗ್ಗಾ ಮೇಡಮ್ ಅವ್ರು ಬಂದಿದ್ರು, ಮನೋರಮಾ ಮೇಡಮ್ ಅವ್ರು ಬಂದಿದ್ರು, ಇನ್ನೊಬ್ರು ಯಾರೇ ಡಾಕ್ಟರ್ ಬಂದಿದ್ರು, ಇನ್ನೊಬ್ರು ಡಾಕ್ಟರ್ ಹೆಸರು ನೆನಪು ಬರ್ತಾ ಇಲ್ಲ. ಹಾಗೆ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಬಂದಿದ್ರು. ಇವ್ರೆಲ್ಲರೂ ಸೇರಿ ಮಧ್ಯಾಹ್ನದಲ್ಲಿ ಸುಮಾರು 11 ಗಂಟೆ ಸುಮಾರ ಧ್ಯಾನ ಮಾಡಿಸಿದ್ರು. ತುಂಬಾ ಬಿಸಿಲಿತ್ತು, ಮೇಲೆ ಶಾಮಿಯಾನ ಹಾಕಿದ್ರು ಸಹಿತ ಅಲ್ಲೆಲ್ಲೇ ಬಿಸಿಲು ಕಾಣಿಸ್ತಾ ಇತ್ತು. ಅಷ್ಟೊಂದು ಬಿಸಿಲಿನಲ್ಲಿಯೂ ಸಹಿತ ಒಂದು 20 ನಿಮಿಷ ನಾನು ಧ್ಯಾನಕ್ಕೆ ಹೋಗ್ಬಿಟ್ಟೆ. ಅರಿವಿನೇ ಇರ್ಲಿಲ್ಲ, ಎಷ್ಟೊಂದು ಸಂಗೀತ, ಎಷ್ಟೊಂದು ಜನ, ಇಷ್ಟೆಲ್ಲ ಇದ್ರು ಸಹಿತ 20 ನಿಮಿಷ ನನಗೆ ಯಾವುದೇ ಅರಿವು ಇಲ್ಲದೆ ನಾನ್ ಧ್ಯಾನಕ್ಕೆ ಹೋಗ್ಬಿಟ್ಟೆ. ಅದೇ ನನಗೆ ಈ ವೇದಿಕೆಯನ್ನ ಹತ್ಲಿಕ್ಕೆ, ಇಷ್ಟು ದಿನ ಜರ್ನಿ ಮಾಡ್ಲಿಕ್ಕೆ ಆ 20 ನಿಮಿಷ ಕಾರಣ ಆಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದಿನಿಂದ ಹಿಡ್ಕೊಂಡು ಪ್ರತಿನಿತ್ಯನೂ ಧ್ಯಾನಕ್ಕೆ ನಾನು ಬಂದೆ. ಸುಮಾರು ಒಂದು 3 ತಿಂಗಳು ಮಹಾಂತ ಪಿರಮಿಡ್ ಧ್ಯಾನ ಬಳಗದ ಧ್ಯಾನ ಕೇಂದ್ರದಲ್ಲಿ ನಸುಕಿನ 5 ಗಂಟೆಯಿಂದ 6 ಗಂಟೆವರೆಗೆ ಧ್ಯಾನ ಮಾಡಿ ಒಂದು 10 ಜನ ಸೇರಿ ಬಿಟ್ಬಿಡದೆ 3 ತಿಂಗಳು. ಅದೇ ನನಗೆ ಇನ್ನೂವರೆಗೂ ಇದೆ. ಯಾಕಂದ್ರೆ ಆ ಧ್ಯಾನ ಮಾಡಿದಂತ ಆಮೇಲೆ ಎದ್ದು ಹೋಗುವಂತ ರೀತಿಯಲ್ಲಿ ನನಗೆ ಏನಪ್ಪಾ ಅಂದ್ರೆ ಮೇಡಮ್ ನಿಮ್ ಮಾತು ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಂತ ಮೇಡಮ್ ನಿಮ್ ಮಾತು ಕೇಳಿಸ್ತಾ ಇಲ್ಲ. ಹಲೋ ಮೇಡಮ್, ನಿಮ್ ಮಾತು ಕೂಡ ಕೇಳಿಸ್ತಾ ಇಲ್ಲ ಸರ್. ನೆಟ್ವರ್ಕ್ ಹಾ ಮಾತಾಡಿ ಮೇಡಮ್. ಸ್ಟಾರ್ಟ್ ಮೇಡಮ್. ಕೇಳಿಸ್ತಾ ಇದೆಯಾ ಮೇಡಮ್? ಹಾ ಇವಾಗ ಮಾತಾಡಿ. ಹಲೋ. ಹಾ ಕೇಳಿಸ್ತಾ ಇದೆ, ಮಾತಾಡಿ. ಪತ್ರಿಜಿ ಅವರೇ, ನಮಗೆ ನೀವು ಕುಳಿತು ಧ್ಯಾನ ಮಾಡೋದು ಸಾಕು, ಇನ್ನು ಪ್ರಚಾರಕ್ಕೆ ತೆರಳಿ ಅನ್ನುವಂತಹ ಸಂದೇಶವನ್ನ ಬಂದಂತಾಗಿ ನನ್ನ ಕಾಲಲ್ಲಿ ಸ್ವಲ್ಪ ತೊಂದರೆ ಬಂತು. ಬಂದ್ರಿಂದ ನನಗೆ ಮೆಟ್ಲೆ ಏರ್ಲಿಕ್ಕೆ ಆಗ್ಲಿಲ್ಲ. ಮನೆಯಲ್ಲೇ ಕುಳಿತುಕೊಳ್ತಾ ಇದ್ದೆ. ತುಂಬಾ ಒಂಥರ ಏನೋ ಇದು ನೋವು ನನಗ್ ಬಂತಲ್ಲ, ನಾನು ಧ್ಯಾನಕ್ಕೆ ಹೋಗ್ಬೇಕು ಅನ್ನುವ ಅಷ್ಟ್ರಲ್ಲೇ ಒಬ್ರು ಇಬ್ರು ಸೇರಿ ಮುಸ್ಲಿಂ ಸ್ನೇಹಿತರ ಆತ್ಮ ಬಂಧುಗಳು ಬಂದು, ಮೇಡಮ್ ಇಲ್ಲಿ ಯಾರೋ ಧ್ಯಾನ ಹೇಳ್ತಾರಂತ, ಯೋಗ ಹೇಳ್ತಾರಂತಲ್ಲ, ಅವ್ರ ಮನೆ ಎಲ್ಲಿದೆ ಅಂತ ಹೇಳಿ ನೇರವಾಗಿ ನನ್ನೇ ಬಂದು ಕೇಳಿದ್ರು ಅವರು. ಆಗ ನಾನು ಯೋಗವನ್ನ ಮಾಡೋದು ಬಿಟ್ಟು ಧ್ಯಾನಕ್ಕೆ ಬಂದಿದ್ದೆ. ನಮ್ಮ ಸುತ್ತಮುತ್ತಲಿರುವಂತಹ ಸ್ನೇಹಿತರೆಲ್ಲರೂ ಅವರನ್ನ ಕರೆದ್ರೆ ಒಪ್ಪುತ್ತಾರೋ ಇಲ್ಲೋ ಅನ್ನುವಂತ ಒಂದು ಸಣ್ಣ ಅಳಕಿನಿಂದ ನಾನು ನಿರಾಕರಿಸಿದೆ ಅವರನ್ನ. ಹೀಗಾಗಿ ಆ ನೋವು ನನಗ್ ಕಾಡ್ತು ಏನೋ ಅಂತೇಳಿ, ಆ ಮೊಣಕಾಲ್ ನೋವು ಅದಕ್ಕೋಸ್ಕರ ಬಂದಿದೆ, ನನಗೆ ಶಿಕ್ಷೆ ಕೊಟ್ರು ಅನ್ನುವಂತ ಭಾವನೆಯಿಂದ ನಾನು ತಿಳ್ಕೊಂಡೆ ಅದನ್ನ. ಅವ್ರಿಗೆ ನಾನು ಅವಾಯ್ಡ್ ಮಾಡಿದ್ದು ನನಗೋಸ್ಕರ ಅಲ್ಲ, ನಾನು ಯಾವ್ದು ಭೇದ ಭಾವ ಮಾಡಲ್ಲ, ಯಾವ ಜಾತಿನೂ ಮಾಡಲ್ಲ, ಆದ್ರೆ ನನ್ನ ಟೀಮು ಹೊಡಿತೈತೇನು ಅನ್ನುವಂತ ಒಂದು ಸಣ್ಣ ಅಳಕಿನಿಂದ ಅವರನ್ನ ನಿರಾಕರಿಸಿದ್ದಕ್ಕಾಗಿ ನನಗ ಶಿಕ್ಷೆ ಬಂತೇನು ಅಂತ ಅನ್ಕೊಂಡು ಸುಮಾರು ಬಾರಿ ನಾನು ಆ ವಿಷಯಕ್ಕಾಗಿ ಕ್ಷಮೆ ಕೇಳಿದ್ದೇನೆ ಧ್ಯಾನಕ್ಕೆ ಕುಂತಾಗ. ಮತ್ತೆ ಅವ್ರ ಮನೆಗೆ ತನಕ ಹೋಗಿ ಬನ್ನಿ,
ನಾವು ಧ್ಯಾನ ಮಾಡ್ತಾ ಇದ್ವಿ ಬನ್ನಿ ಅಂತಾನು ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದಿದ್ದೇನೆ. ಆದ್ರೆ ಅವ್ರಿಗೆ ಅನಾನುಕೂಲ ಆಗಿ ಬಂದಿಲ್ಲ ಅಷ್ಟೇ. ಆದ್ರೆ ಅವ್ರ ಮನೆಗೆ ಹೋಗಿ ಕ್ಷಮಾಪಣೆ ಕೇಳ್ಕೊಂಡುನು ಬಂದಿದ್ದೀನಿ, ಧ್ಯಾನ ಕುಂತ ಕ್ಷಮೆಯನ್ನು ಕೇಳಿದ್ದೀನಿ. ಹೀಗಾಯ್ತು ಅದೊಂದು. ಇನ್ನ ಮುಂದೆ ಹಾಗೆ ಧ್ಯಾನ ಪ್ರಚಾರ ತುಂಬಾ ನಡೀತಾ ಇತ್ತು. ನನಗೆ ಯಾವಾಗ್ಲೂ ಧ್ಯಾನ ಮಾಡೋದಕ್ಕಿಂತ ಪ್ರಚಾರ ಮಾಡೋದೇ ಹೆಚ್ಚು. ಧ್ಯಾನಕ್ಕೆ ಕುಂತಾಗಾದ್ರೂ ಸಹಿತ ಮಾಸ್ಟರ್ಸ್ ಹೇಗೆ ಜೂಮ್ ಜಾಯಿನ್ ಆಗೋದು, ಹೇಗೆ ಮಾಡೋದು ಅಂತ ಈ ತರ 1 hour ಧ್ಯಾನ ಮಾಡಿದ್ರೆ ಅಷ್ಟೇ ಸಾಕು ನನ್ಗೆ. ಹೆಚ್ಚಿಗೆ 2 hour 3 hour ಮಾಡ್ಲಿಕ್ಕೆ ನನಗೆ ಪತ್ರಿಕೆಗಳು ಬಿಡುದೇ ಇಲ್ಲ ಅಂತ ಅನಿಸ್ತುತ್ತೆ. ಯಾಕಂದ್ರೆ ಧ್ಯಾನಿಗಳು ಫೋನ್ ಮಾಡೋದಾಯ್ತು ಅಥವಾ ವಿಚಾರಿಸೋದಾಯ್ತು, ಈ ತರ ಏನೋ ಒಂದು, ನಾ ಅದನ್ನೇನು ತೊಂದ್ರೆ ಅಂತ ಏನ್ ಅನ್ಕೊಂಡಿಲ್ಲ. ಇಲ್ಲ, ಅದು ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಅಷ್ಟನ್ನೋದ್ರಲ್ಲಿ ಕೂಡ್ಲ ಸಂಗಮ ಕರ್ನಾಟಕ ಮಹಿಳಾ ಧ್ಯಾನ ಚಕ್ರ 1 ಪ್ರಾರಂಭ ಆಯ್ತು. ಅಲ್ಲಿನೂ ಸಹಿತ ತುಂಬಾ ಪ್ರಚಾರ ಮಾಡಿ ಕಾರ್ಯಕ್ರಮವು ಸಕ್ಸಸ್ ಆಯ್ತು. ಬಹಳ ಖುಷಿ ಆಯ್ತು. ತುಂಬಾ ಎನರ್ಜಿ, ಯಾವಾಗ್ಲೂ ಪ್ರಚಾರದಲ್ಲೇ ನನ್ನ ಕಾರ್ಯ. ಅಷ್ಟೊಂದು ಧ್ಯಾನ ಕುಂತ್ರೆ ನನ್ನ ಮಕ್ಕಳ ವಿಷಯ ಆಯ್ತು, ಮನೆಯ ವಿಷಯ ಆಯ್ತು, ಗಂಡನ ವಿಷಯ ಆಯ್ತು, ಯಾವ ವಿಷಯ ಸಹಿತ ನನಗೆ ಧ್ಯಾನದಲ್ಲಿ ಯಾವ್ದು ಬರೋದಿಲ್ಲ. ಇನ್ನುವರೆಗಾದ್ರೂ ಬರೋದಿಲ್ಲ. ಆದ್ರೆ ಸಾಕಷ್ಟು ವಿಷಯ ಅದಾವು, ವಿಚಾರ ಮಾಡ್ಲಿಕ್ಕಾಯ್ತು, ಚರ್ಚೆ ಮಾಡ್ಲಿಕ್ಕೆ ಸಾಕಷ್ಟು ಅದಾವ. ಆದ್ರೆ ಧ್ಯಾನ ಕುಂತಾಗ ಅವು ಯಾವು ಬರಲ್ಲ. ಇದು ಒಂದು ನಾನು ಹೆಮ್ಮೆಲಿಂದ ಹೇಳ್ಕೊತೀನಿ. ಧ್ಯಾನ ಕುಂತಾಗ ಯಾರ ಮನಸ್ಸು ನೋವಾಗಿರುತ್ತೋ ಆ ಮನಸ್ಸಿನ ಬಗ್ಗೆ ನಾವು ಹೇಗೆ ಧ್ಯಾನ ಮುಟ್ಟಿಸ್ಬೇಕು, ನನ್ನ ವೃತ್ತಿ ಜೀವನವನ್ನ ಮತ್ತು ಕೌಟುಂಬಿಕ ಜೀವನವನ್ನ, ಸಾಮಾಜಿಕ ಜೀವನವನ್ನ ಎಲ್ಲವನ್ನು ನಿಭಾಯಿಸ್ಕೊಂಡು ಅವ್ರಿಗೆ ಹೋಗಿ ನಾನು ಧ್ಯಾನ ಮುಟ್ಟಿಸ್ಬೇಕಲ್ಲ ಅನ್ನುವಂತ ವಿಚಾರ ಆ ಧ್ಯಾನದ ಕುಂತಾಗ ಬರ್ತಾ ಇರ್ತಾವ. ಅವನ್ನ ಅವಾಯ್ಡ್ ಮಾಡೋದ್ ಪ್ರಶ್ನೆನೇ ಇಲ್ಲ. ಅದು ಒಂದು ಪ್ರೊಸೆಸ್ ನಡೀತಾ ಇರ್ತದೆ. ಸ್ವಲ್ಪ ಆದ ತಕ್ಷಣ ನಾನು ಶೂನ್ಯ ಸ್ಥಿತಿಗೆ ಹೋಗಿ ಧ್ಯಾನಕ್ಕೆ ಹೋಗ್ತೀನಿ ಅಷ್ಟೇ. ಬಹಳ ಅಂದ್ರ 1 ಗಂಟೆ ಅರ್ಧ ತಾಸು ಇಷ್ಟೇ ನಂದು ಧ್ಯಾನ. ತುಂಬಾ ಪ್ರಯತ್ನ ಮಾಡಿದ್ದೇನೆ, ಆದ್ರೆ ಅದು ಇನ್ನೂವರೆಗೆ ಸಾಧ್ಯ ಆಗಿಲ್ಲ. ಹಠಕ್ ಕುಂತು ಸಾಧನೆ ಮಾಡ್ಬೇಕು ಅಂತ ಒಂದೆರಡು ಸಾರಿ ಮಾಡಿದಾಗ 2 ಗಂಟೆ ಮಾಡ್ಬೇಕು ಅಂತ ಮನಸ್ಸಿಟ್ಟು ಕುಂತಾಗ ಆಗ 1 ಗಂಟೆ ಆದ ತಕ್ಷಣ ಮತ್ತೆ ಹೆಚ್ಚಾಗೋದು, ಮತ್ತೆ ಸ್ವಲ್ಪ ಓಡಾಡ್ಕೊಂಡು ಮಾಡಿ ಮತ್ತೆ ಕೊಡೋದು. ಈ ತರ ಧ್ಯಾನದ ನಂದ ಅನುಭವ. ಇನ್ನು ಸುಮಾರು ದಿವಸ ಕಳೆದಾದ್ಮೇಲೆ ಶಾಲೆಯಲ್ಲಿ ಬೇರೆ ಮಹಿಳೆಯರಿಗೆ ಹೇಳೋದಾಯ್ತು, ಈ ತರ ಎಲ್ಲ ಪ್ರಾರಂಭ ಮಾಡಿದ್ವಿ. ಇಷ್ಟೆಲ್ಲಾ ನೋಡೋಕ ಶಾಲೆಯಲ್ಲಿ ಮಾಡೋದು ಅದು ನೋಡ್ತಾ 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 ಗಣೇಶ ದೇವಸ್ಥಾನದಲ್ಲಿ ನಮ್ಮ ಫ್ರೆಂಡ್ ಇದ್ರು, ಒಬ್ರು ಟೀಚರ್ ಇದ್ರು. ನಮಗೂ ಒಂದ್ ಸ್ವಲ್ಪ ಧ್ಯಾನ ಹೇಳ್ಕೊಡ್ರಲ್ಲ ಅಂತ ಕೇಳಿದ್ರು. ಆಗ ನಾನು ದೇವಸ್ಥಾನದಲ್ಲಿ ಗಣೇಶ ದೇವಸ್ಥಾನದಲ್ಲಿ ಧ್ಯಾನವನ್ನ ಪ್ರಾರಂಭ ಮಾಡಿದೆ. ಪ್ರಪ್ರಥಮವಾಗಿ ನಮ್ಗೆ ವೇದಿಕೆಯನ್ನ ಕೊಟ್ಟದ್ದು ಸಿದ್ಧಿ ವಿನಾಯಕನ ಬಳಗದ ಮಹಿಳೆಯರೆಲ್ಲರೂ ಸೇರಿ ನನ್ನನ್ನ ಗುರುವಿನ ಸ್ಥಾನದಲ್ಲಿ ಇಟ್ಟು ನನಗೆ ಅವಕಾಶ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆ ತುಂಬಾ ಚಿಕ್ಕ ವಯಸ್ಸು, ಆದ್ರೂ ಧ್ಯಾನಕ್ ಬರ್ತಾ ಇದ್ಲು, ದಿವ್ಸಾ ಧ್ಯಾನಕ್ ಬರ್ತಾ ಇದ್ಲು. ನನಗ ಅನಿಸ್ತು, ಯಾಕೋ ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟೊಂದು ಆಸಕ್ತಿ ಶ್ರದ್ಧೆಯಿಂದ ಬರ್ತಾಳಲ್ಲ, ಏನೋ ಇರಬಹುದು ಅಂತೇಳಿ ಅನ್ಕೊಂಡಿದ್ದೆ. ಆದ್ರೂ ಸಹಿತ ನನಗೆ ಅವಳಿಗೆ ಪರ್ಸನಲ್ ಆಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ತಾನೇ ಒಂದು ದಿವ್ಸ ಹೇಳಿದ್ಲು, ಆಕಿ ಅವಳಲ್ಲಿರುವಂತಹ ನೋವನ್ನ ನನ್ನ ಮುಂದೆ, ದುಃಖವನ್ನ ತೋಡ್ಕೊಂಡ್ಲು. ಆಗ ನನ್ಗೇನೋ ಪತ್ರಿಜಿಯವರ ಚೈತನ್ಯ ನನ್ನ ಬಾಯಿಂದ ನುಡಿಸಿತ್ತೋ ಏನೋ ಗೊತ್ತಿಲ್ಲ. ಅವಳು ಸುಸೈಡ್ ಮಾಡ್ಕೊಳ್ಕಂತ ಮನಸ್ಥಿತಿ ಇದ್ದವಳು ಈ ಧ್ಯಾನದಿಂದ ಒಂದು ಮಾತಿನಿಂದ, ನನ್ನಂದ ಪ್ರೇರಣೆ ಮಾತಿನಿಂದ ಹೊರಗ್ ಬಂದ್ಲು. ಆಕಿ 8 ದಿವಸ ಆದ ತಕ್ಷಣ ಈ ತರ ಆಯ್ತು ಮೇಡಮ್, ನೀವ್ ಬಂದಿರ್ಲಿಲ್ಲ ಅಂದ್ರೆ ನಾನು ಭೂಮಿ ಮೇಲೆ ಇರ್ತಿರ್ಲಿಲ್ಲೋ ಏನೋ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸಿದಾಗ ಆಗ ನನ್ನಲ್ಲಿ ಒಂದ್ ಸ್ವಲ್ಪ ಏನೋ, ನನ್ನ ಧ್ವನಿಗೂ ಏನೋ ಒಂದು ಶಕ್ತಿ ಇದೆ ಅನ್ನುವಂಥದ್ದು ನನಗೆ ನಾನೇ ಅರಿತುಕೊಂಡೆ. ನಾ ಏನ್ ಅವಳಿಗೆ ಬಾಳ್ ಹೇಳಿದ್ದಿಲ್ಲ. ಸಾಮಾನ್ಯವಾಗಿ ನನ್ನಲ್ಲಿ ಎಷ್ಟು ಜ್ಞಾನ ಇತ್ತು ಅದನ್ನೇ ಹೇಳ್ತಾ ಹೋಗಿದ್ದೆ. ಆದ್ರೆ ಅವಳಿಗೆ ಅದೇ ಬೇಕಾಗಿತ್ತು. ಅವಳ ಮನಸ್ಸಿನಲ್ಲಿ ಇದ್ದಂತ ವಿಷಯಕ್ಕ ಒಂದು ಕಿವಿ ಬೇಕಾಗಿತ್ತು ಅಷ್ಟೇ, ಕೇಳುವಂತ ಒಂದು ಕಿವಿ ಬೇಕಾಗಿತ್ತು. ಯಾಕಂದ್ರೆ ತವ್ರ ಮನೆಗೆ ಹೇಳ್ಕೊಂಡ್ರೆ ತಂದೆ ತಾಯಿಗೆ ನೋವು, ಗಂಡನ ಮುಂದೆ ಹೇಳ್ಕೊಳ್ಳುವಾಗಿಲ್ಲ, ಅಕ್ಕಪಕ್ಕದವ್ರ ಮನೆ ಮುಂದೆ ಹೇಳ್ಕೊಳ್ಳುವಾಗ ಇಲ್ಲ. ಆಕಿಗೇನೋ ನನಗೆ ಹೇಳಿದ್ರೆ ಏನೋ ಒಂದು ಬಲವಾದ ನಂಬಿಕೆ, ನನ್ನ ವಿಷಯವನ್ನ ಇವ್ರು ಯಾರ ಮುಂದೆ ಹೇಳಲ್ಲ
ಇದು ಒಂದು ಹೆಣ್ಮಕ್ಳಿಗೆ ಬಹಳ ಇರುತ್ತೆ. ನಾವು ಹೇಳಿದಂತ ವಿಷಯವನ್ನ, ಅತಿ ಸೂಕ್ಷ್ಮ ವಿಷಯಗಳನ್ನ ಬೇರೆ ಎಲ್ಲರ ಮುಂದೆ ಹೇಳುವುದಿಲ್ಲ ಅನ್ನುವಂತ ಬಲವಾದ ನಂಬಿಕೆಯಿಂದ ನನ್ ಮುಂದೆ ಹೇಳ್ಕೊಂಡ್ಲು. ನನಗ ಆ ಸಮಯದಲ್ಲಿ ತಿಳಿದಂತ 4 ವಿಷಯಗಳನ್ನ ಆಕೆಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತನ್ನ ಜೀವನವನ್ನ ಪುನರ್ ರೂಪಿಸ್ಕೊಂಡ್ಲು ಅಂತ ಹೇಳಿಕೆ ನಾ ಹೆಮ್ಮೆ ಪಡ್ತೀನಿ. ಆಗ ಅವಳೇನ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ್ಲು. ಆಗ್ಲಿಂದ ಮತ್ತಷ್ಟು ನನಗೆ ಉತ್ಸಾಹ, ಅಯ್ಯೋ ಇಂತ ಮಹಿಳೆಯರು ಇರ್ತಾರಲ್ಲ, ಅವ್ರಿಗೆ ಏನಾದ್ರೂ ನಾನು ಸಹಾಯ ಮಾಡ್ಬೇಕಲ್ಲ ಅಂತ ಹೇಳಿ. ಆಗಾಗ ನನ್ಗ ಯಾವಾಗ್ಲೂ ಯಾವ ಮಹಿಳೆಯರು ನೋವಿನಿಂದ ಇರ್ತಾರೋ ಅವರ ನೋವು ನನಗ ಕೇಳಿಸ್ದಂಗ ಆಗ್ತಿರ್ತೈತಿ. ಅವ್ರಿಗೆ ಹೋಗಿ ರೀಚ್ ಮಾಡ್ಬೇಕು, ಆ ಪ್ಲಾನ್ ಹಾಗೇ ಆಗ್ಬಿಡ್ತಾವ. ಹೋಗ್ಬೇಕು ಆಟೋಮೆಟಿಕ್ ಆಗಿ ಆಗಿಬಿಟ್ಟಿರ್ತೈತಿ. ನಾ ಏನ್ ನೇರವಾಗಿ ಅವ್ರಿಗೆ ಹೋಗಿ ಹೇಳ್ಬೇಕು ಅಂತನೂ ಏನ್ ಇರಲ್ಲ. ಸುಮ್ನ ಕ್ಯಾಜುವಲ್ ಆಗಿ ಊರಿಗೆ ಹೋಗಿರ್ತೀವಿ, ಏನೋ ಮಾಡ್ತಾ ಇರ್ತೀವಿ, ಅಲ್ಲಿ ಆತ್ಮಬಂಧುಗಳು, ನೋವಿನಿಂದ ಕೂಡಿದಂತ ಆತ್ಮಬಂಧು ಸಿಕ್ಕೇ ಬಿಡ್ತಾರೋ. ಹೀಗಾಗಿ ಸಾಕಷ್ಟು, ಇದು ಒಂದು ಉದಾಹರಣೆ ಹೇಳಿದೆ ನಾನು ಅಷ್ಟೇ. ಹೀಗೆ ಹೇಳ್ಕೊಂತ ಹೋದ್ರೆ ಬೆಳಕ್ ಹರಿಯುತ್ತೆ. ಅಷ್ಟೊಂದು ಪ್ರಚಾರದಲ್ಲಿ ಅವರು ತಮ್ಮ ನೋವಿನಿಂದ ಹೊರಗೆ ಬಂದಾಗ ಏನ್ ತಮ್ಮ ಆನಂದ ಭಾಷಣದಿಂದ ಏನ್ ಹೇಳ್ತಾರ ಮಾತುಗಳು, ಅದು ಹೇಳಿದ ಕೇಳುವುದೇ ನನಗೆ ಎನರ್ಜಿ. ಈಗ ಸುಮಾರು ಸಮಯದವರೆಗೆ ನಾ ಧ್ಯಾನ ಪ್ರಚಾರದಲ್ಲಿ ಇಲ್ಲ ಅಂದ್ರೆ ಮತ್ತೆ ನಾ ಡಿಪ್ರೆಷನ್ ಅಲ್ಲ ಸಾರಿ ಧ್ಯಾನ ಮಾಡ್ಲಾರ್ದಾಗ ಹೇಗೆ ನಾವು ದೇಹ ಸ್ಥಿತಿಯಲ್ಲಿ ಇರ್ತೇವೆ ಆ ಸ್ಥಿತಿಯಲ್ಲಿ ಬಂದಂಗ ಆಗಿರ್ತೈತಿ. ಪ್ರಚಾರದಲ್ಲಿ ಇದ್ದಾಗ ಮಾತ್ರ ಎನರ್ಜಿ ಆಗಿರುತ್ತೆ. ಇದು ನನಗೆ ಇತ್ತೀಚೆಗೆ ಕಂಡುಕೊಂಡಂತ ಒಂದು ವಿಷಯ. ಹೀಗಾಗಿ ಯಾವಾಗ್ಲೂ ನಾನು ಧ್ಯಾನ ಪ್ರಚಾರ ಮತ್ತು ಪಾಂಪ್ಲೆಟ್ ನಿಂದನೇ ನಾನು ಧ್ಯಾನಕ್ಕೆ ಬಂದೆ ಅಂತ ಹೇಳ್ತಾ, ಇನ್ನೂ ಹೇಳ್ಬೇಕಂದ್ರೆ ವಿಷಯಗಳದಾವು. ಆದ್ರೂ ಸಹಿತ ಇನ್ನೊಂದ್ ಸಮಯವನ್ನ ಅದನ್ನೆಲ್ಲ ತಗೋಣ. ಈಗ ಒಂದು ವಿಷಯವನ್ನ ನಾ ತಮ್ಮ ಮುಂದೆ ಹೇಳ್ಬೇಕಂತ ಬಂದಿದ್ದೇನೆ. ಸತ್ಸಂಗದ ವಿಷಯ. ನಮ್ಮ ಮನಸ್ಸು ಹೇಗಿರ್ತೈತಿ, ದ ಪವರ್ ಆಫ್ ಮೈಂಡ್, ನಮ್ಮ ಮನಸ್ಸಿನ ಶಕ್ತಿ ಏನು ಅನ್ನೋದನ್ನ ಹೇಳ್ಬೇಕಂತ ಇದ್ದೀನಿ. ಒಂದು ಕಥೆ. ಈ ಕಥೆಯಲ್ಲಿ ರಾಕ್ಷಸರು ಇರ್ತಾರೆ, ದೇವತೆಯರು ಇರ್ತಾರೆ. ದೇವತೆಯರು ಎಲ್ಲರೂ ತುಂಬಾ ಶಕ್ತಿಯುತವಾಗಿ, ಪ್ರಾಮಾಣಿಕವಾಗಿ ಮತ್ತು ಎಲ್ಲವೂ ಪಾಸಿಟಿವ್ ಅವರಲ್ಲಿ ಇರುತ್ತೆ ದೇವತೆಯರ. ರಾಕ್ಷಸರಲ್ಲಿ ಎಲ್ಲ ನೆಗೆಟಿವ್ ವಿಷಯ, ಎಲ್ಲರನ್ನ ತೊಂದರೆ ಕೊಡುವುದು, ಈ ತರ ಅವರ ಸ್ವಭಾವ. ಅವ್ರಂತಾರೆ, ಆ ದೇವತೆಗಳಿಗೆ ಇರುವಂತ ಚೈತನ್ಯ ಶಕ್ತಿ ಹೇಗೈತಿ ಅದನ್ನ ನಾವು ಪಡ್ಕೋಬೇಕಲ್ಲ. ಬರೇ ನಮ್ದು ನೆಗೆಟಿವ್ ಆಗೇ ಐತಿ, ಪಾಸಿಟಿವ್ ಆಗಿರುವಂತ ಶಕ್ತಿಯನ್ನ ನಾವು ಪಡ್ಕೋಬೇಕಲ್ಲ. ಆ ದೇವತೆಗಳ ಹತ್ರ ಹೋಗಿ ಕಿತ್ಕೊಂಡ್ ಬಂದ್ಬಿಡಮು, ನಮ್ದೇನ್ ಶಕ್ತಿಯನ್ನ ಕಡಿಮೆ ಇದೆಯಾ, ಹೋಗಿ ನಾವೇ ಅವ್ರನ್ನ ಆ ಶಕ್ತಿಯನ್ನ ಕಿತ್ಕೊಂಡ್ ಬರೋಣ ಅಂತೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ. ಆಗ ದೇವತೆಗಳೆಲ್ಲರೂ ಅವರಿಗೆ ಗೊತ್ತಾಗುತ್ತೆ, ಹೀಗೆ ನಮ್ ಕಡೆ ಒಂದು ರಾಕ್ಷಸರ ತಂಡ ಬರ್ತಾ ಇದೆ, ನಮ್ಮಲ್ಲಿರುವ ಇನ್ನೆಲ್ಲರನ್ನ ನಾಶ ಮಾಡಿ ನಮ್ಮಲ್ಲಿರುವ ಶಕ್ತಿಯನ್ನ ಅವರು ಪಡೆದುಕೊಂಡು ಹೋಗ್ತಾರೆ ಅಂತ ಗೊತ್ತಾಗಿ ತಮ್ಮಲ್ಲೇ ದೇವತೆಗಳೆಲ್ಲರೂ ಸೇರಿ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ನಮ್ಮಲ್ಲಿರುವಂತಹ ಶಕ್ತಿಯನ್ನು ಎಲ್ಲಿ ಇಡೋಣ ಅಂತೇಳಿ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಒಬ್ಬ ದೇವತೆಯರು ಹೇಳ್ತಾರೆ, ನಮ್ಮಲ್ಲಿರುವಂತ ಎಲ್ಲ ಶಕ್ತಿಯನ್ನ ಪಾತಾಳದಲ್ಲಿ ಮುಚ್ಚಿಟ್ಟು ಬಿಡೋಣ, ಹಾಗಾದ್ರೆ ಯಾರಿಗೂ ಕಾಣೋಲ್ಲ ಅದು ಅಂತ ಹೇಳ್ತಾರೆ. ಆಗ ಒಬ್ರು ದೇವತೆ ಹೇಳ್ತಾರ, ಇಲ್ಲ, ಪಾತಾಳದಲ್ಲಿ ಮುಚ್ಚಿಟ್ರೆ ರಾಕ್ಷಸರು ಅಲ್ಲಿ ಬರ್ತಾರೆ, ಅವ್ರ ಜೊತೆ ಮನುಷ್ಯರು ಇದ್ದಾರೆ, ಅವರು ಬರ್ತಾರೆ, ಬಂದು ಆ ಶಕ್ತಿಯನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಾಗಾದ್ರೆ ಎಲ್ಲಿಡೋದು ಆ ಚೈತನ್ಯವನ್ನ, ಶಕ್ತಿಯನ್ನು ಎಲ್ಲಿಡೋದು ಅಂತ ಚರ್ಚೆ ಮಾಡ್ಲಿಕ್ಕಾಗಿ ಆ ಶಕ್ತಿಯನ್ನ ಹಿಮಾಲಯದ ತುತ್ತ ತುದಿಯಲ್ಲಿ ಇಟ್ಬಿಡೋಣ, ಅದು ಯಾರಿಗೂ ಗೊತ್ತಾಗಲ್ಲ. ಇಲ್ಲ, ಅಲ್ಲಿಟ್ರು ಸಹಿತ ಎಲ್ಲ ರಾಕ್ಷಸರು ಮತ್ತು ಮನುಷ್ಯರು ಎಲ್ಲರೂ ಬಂದು ಅದನ್ನ ಪಡ್ಕೋತಾರೆ, ಅವರಲ್ಲಿ ಅಷ್ಟು ಶಕ್ತಿ ಇದೆ, ತಗೋತಾರೆ ಅವರು. ಹಾಗಾದ್ರೆ ಎಲ್ಲಿಡೋದು? ಪಾತಾಳದಲ್ಲಿ ಬೇಡ, ಹಿಮಾಲಯ ಬೆಟ್ಟದಲ್ಲಿ ಬೇಡ, ಮತ್ತೆ ಎಲ್ಲಿಡೋದು?
ಚಂದ್ರನ ಮೇಲೆ ಇಟ್ಬಿಡೋಣ ಅಂತ ಒಬ್ಬ ದೇವತೆಯರು ಹೇಳ್ತಾರೆ. ಚಂದ್ರನ ಮೇಲೆ ಆ ಶಕ್ತಿಯನ್ನ ಇಟ್ಟು ಬರೋಣ. ಆಗ ಹೇಳ್ತಾರೆ ಆ ಚಂದ್ರನ ಮೇಲೂ ಸಹಿತ ಮನುಷ್ಯ ಪಾದಾರ್ಪಣೆ ಮಾಡ್ತಾರೆ. ಈ ರಾಕ್ಷಸರು ಅಲ್ಲಿ ಹೋಗ್ತಾರೆ, ಅಲ್ಲಿ ಇರುವಂತ ಶಕ್ತಿಯನ್ನ ಪಡ್ಕೊಂಡ್ ಬರ್ತಾರೆ. ಹಾಗಾದ್ರೆ ಎಲ್ಲಿಡೋದು? ಈ ಶಕ್ತಿಯನ್ನ ನಾವು ಆ ಮನುಷ್ಯನ ಮನಸ್ಸಿನಲ್ಲೇ ಇಟ್ಬಿಡೋಣ. ನಮ್ಮ ಪತ್ರಿಜಿಯವರು ಏನ್ ಹೇಳ್ಯಾರ? ಮನಸ್ಸು ಶೂನ್ಯ ಮನಸ್ಸಿನಿಂದ ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ. ಆ ಶಕ್ತಿ ಎಲ್ಲಿದೆ? ಮನಸ್ಸಿನಲ್ಲೇ ಇದೆ. ಅಂದಾಗ ಮಾತ್ರ ಎಲ್ಲಿ ಬೇರೆ ಕಡೆ ಹುಡ್ಕೊಂತ ಯಾರು ಹೋಗುದಿಲ್ಲ. ತಮ್ಮ ಶಕ್ತಿಯನ್ನ ತಮ್ಮ ಶೂನ್ಯವಾದ ಮನಸ್ಸಿನಿಂದ ಇಟ್ಕೊಂಡು ಧ್ಯಾನ ಮಾಡಿ ತಮ್ಮ ಶಕ್ತಿಯನ್ನ ತಾವೇ ಪಡಿತಾರ ಅಂತೇಳಿ ಆ ಶಕ್ತಿಯನ್ನ ಆ ಮನಸ್ಸಿನಲ್ಲಿ ಇಡೋಣ ಅಂತೇಳಿ ಮನಸ್ಸಿನಲ್ಲಿ ಇರ್ತಾರ. ಅದಕ್ಕೋಸ್ಕರ ನಮ್ಮ ಪತ್ರಿಜಿ ಗುರುಗಳು ಏನ್ ಹೇಳ್ಯಾರ? ಶೂನ್ಯ ಮನಸ್ಥಿತಿಯಿಂದ ಧ್ಯಾನ ಮಾಡಿ ಎಲ್ಲ ಶಕ್ತಿ ಬರುತ್ತೆ ಅಂತ. ಹೀಗಾಗಿ ನಾವೆಲ್ಲರೂ ಏನ್ ಮಾಡೋಣ? ಶೂನ್ಯ ಮನಸ್ಸಿಂದ ಧ್ಯಾನ ಮಾಡೋಣ. ಧ್ಯಾನ ಮಾಡಿದ್ರೆ ನಮಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ದಿನನಿತ್ಯ ನೋಡ್ತೀವಿ ನಾವು, ಕೆಲವು ಜನ ಶ್ರೀಮಂತರಾಗಿರ್ತಾರೆ, ಶ್ರೀಮಂತರಾಗೆ ಕೊನೆಯವರೆಗೂ ಇರ್ತಾರೆ. ಇನ್ನು ಕೆಲವು ಜನ ಬಡವರಾಗಿರ್ತಾರೆ, ಬಡವರಾಗೆ ಕೊನೆಯವರೆಗೂ ಇರ್ತಾರೆ. ಕೆಲವು ಜನ ಬಡವರಿದ್ದು ಸಹಿತ ಆಮೇಲೆ ಶ್ರೀಮಂತರಾಗ್ತಾರೆ. ಕೆಲವರು ಶ್ರೀಮಂತರಿದ್ದವರು ಆಮೇಲೆ ಬಡವರಾಗ್ತಾರೆ. ಯಾಕೆ ಇದೆಲ್ಲ? ಕೆಲವೊಬ್ರು ಶಾಲೆಯಲ್ಲಿ ಟಾಪರ್ ಆಗಿರ್ತಾರೆ, ಎಲ್ಲ ವಿಷಯವನ್ನ ಆಗಿಂದಾಗ ತಿಳ್ಕೊತಿರ್ತಾರೆ. ಕೆಲವೊಬ್ರಿಗೆ ಎಷ್ಟ್ ಹೇಳಿದ್ರು ಅರ್ಥ ಆಗ್ತಾ ಇರಂಗಿಲ್ಲ. ಇವೆಲ್ಲ ಯಾಕೆ? ಇದನ್ನೆಲ್ಲವನ್ನ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಮತ್ತೆ ಬರುವುದು ಮನಸ್ಸೇ. ಅವರ ಮನಸ್ಸು ಹೇಗಿರುತ್ತೋ ಹಾಗೆ ಆಗಿರುತ್ತೆ. ಮೊದಲನೇದಾಗಿ ನಾವ್ ಹೇಳ್ಬೇಕಂದ್ರೆ, ಈ ಜನ್ಮ ನಾವು ಪಡೆದುಕೊಂಡು ಬರ್ಬೇಕಾದ್ರೆ ಹಿಂದಿನ ಜನ್ಮದ ಪೂರ್ವಾನ ಕಂಟಿನ್ಯೂ ಆಗಿರುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ನಾವು ಏನ್ ಪಡ್ಕೊಂಡ್ ಬಂದಿರ್ತೀವೋ ಅದನ್ನೇ ಆಗುತ್ತೆ, ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಮುಂದುವರೆದು ಈ ಮನಸ್ಸು ಎಂಬುದನ್ನ ಎರಡು ವಿಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಜಾಗೃತ ಮನಸ್ಸು, ಇನ್ನೊಂದು ಸುಪ್ತ ಮನಸ್ಸು ಅಂತ ಹೇಳಿ. ಇವೆರಡು ಮನಸ್ಸುಗಳನ್ನ ನಾವು ಹೋಲಿಕೆ ಮಾಡಿ ನೋಡ್ಲಾಗಿ ನಮಗನ್ಸುತ್ತೆ, ನಾವು ಎಚ್ಚರದಲ್ಲಿದ್ದಾಗ ನಾವ್ ಏನ್ ವಿಚಾರ ಮಾಡುತ್ತೀವಿ ಅದು ಜಾಗೃತ ಮನಸ್ಸು, ಇದೇ ದೊಡ್ಡದು ಅಂತ ನಮಗನ್ಸುತ್ತೆ. ಆದ್ರೆ ನಿಜವಾಗಿ ಇರುವುದು ಸುಪ್ತ ಮನಸ್ಸು, ಅದು ದೊಡ್ಡದು. ಯಾವಾಗ್ಲೂ 24x7 ಅಂದ್ರೆ ಒಂದು ಕ್ಷಣ ಬಿಡದೆ ಕೆಲಸ ಮಾಡುವುದೇ ಸುಪ್ತ ಮನಸ್ಸು. ಈ ಜಾಗೃತ ಮನಸ್ಸು ಏನೈತಲ್ಲ, ಇದು ಎಚ್ಚರಿದ್ದಾಗ ಮಾತ್ರ ಮಾಡುತ್ತೆ. ಇವೆರಡರಲ್ಲಿ ವ್ಯತ್ಯಾಸ. ಈ ಎಲ್ಲ ವಿಷಯಗಳನ್ನ ನಾನು ಈ ಜೋಸೆಫ್ ಮರ್ಫಿ ಅನ್ನೋರಂತ ಈ ಪುಸ್ತಕದಿಂದ ಕೆಲವೊಂದು ವಿಷಯಗಳನ್ನ ಮಾತ್ರ ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡು ಮಾತನಾಡ್ತಾ ಇದ್ದೀನಿ. ಇದನ್ನ ಮೊದ್ಲೇ ಹೇಳಬೇಕಾಗಿತ್ತು, ಕ್ಷಮೆ ಇರ್ಲಿ. ಈ ಪುಸ್ತಕದಿಂದ ಈ ವಿಷಯವನ್ನ ತಗೊಂಡು ನಾ ಹೇಳ್ತಾ ಇದ್ದೀನಿ. ಜಾಗೃತ ಮನಸ್ಸು ಎಚ್ಚರ ಸಂಗಟ ಇದ್ದಾಗ ಮಾತ್ರ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಇದರ ಪವರ್ ಎಷ್ಟು ಇದೆ? 10% ಇಷ್ಟೇ ಇದೆ. ಆದ್ರೆ ಇದು ಸುಪ್ತ ಮನಸ್ಸಿನ ಪವರ್ 90% ಇದೆ. ಇವಾಗ್ಲೂ ಪ್ರತಿ ಕ್ಷಣನೂ ಕೆಲಸ ಮಾಡ್ತಾ ಇರುತ್ತೆ. ನಾವು ಜಾಗೃತ ಮನಸ್ಸಿನಲ್ಲಿ ನಾವ್ ಅಂತೀವಿ ಊಟ ಮಾಡುವುದಾಯ್ತು, ಇದೆಲ್ಲ ಜಾಗೃತದಿಂದ ಮಾಡ್ತೀವಿ. ನೋಡುವುದು, ಕೇಳಿಸಿಕೊಳ್ಳುವುದು, ಇದೆಲ್ಲ ತನ್ನಷ್ಟಾನೆ ಆ ಊಟ ಮಾಡಿದ್ದನ್ನ ಜೀರ್ಣ ಮಾಡೋದು ಯಾವುದು? ಸುಪ್ತ ಮನಸ್ಸು. ನಾವೇನ್ ಹೇಳ್ತೀವ ನಮ್ಮ ದೇಹಕ್ಕೆ ಇದನ್ನ ಜೀರ್ಣಕ್ರಿಯೆ ಆಗ್ಲಿ, ಇದನ್ನ ಹಿಂಗ ಆಗ್ಲಿ ಅಂತ ಏನ್ ಹೇಳ್ತೀವ? ಏನು ಹೇಳಲ್ಲ ನಾವು. ಎಲ್ಲವನ್ನ ಮಾಡುವುದೇ ಸುಪ್ತ ಮನಸ್ಸು. ಆದ್ರೆ ಈ ಜಾಗೃತ ಮನಸ್ಸು ಕಳಿಸಿಕೊಟ್ಟಂತ ಸಂದೇಶವನ್ನ ಆಸ್ ಇಟ್ ಈಸ್ ಸ್ವೀಕಾರ ಮಾಡುತ್ತೆ ಸುಪ್ತ ಮನಸ್ಸು. ಅದು ನಮ್ಗ ಗೊತ್ತಿಲ್ಲ.
ನಾವ್ ಏನ್ ಜಾಗೃತವಾಗಿ ನಾವೇನ್ ಹೇಳ್ತೀವಿ ಅದನ್ನ ಇದ್ದಕ್ಕಿದ್ದಾಗೆ ಸ್ವೀಕರಿಸುತ್ತೆ. ಅದನ್ನೇನ್ ಫಿಲ್ಟರ್ ಮಾಡಲ್ಲ. ಅದು ಜಾಗೃತ ಮನಸ್ಸು ಹೇಳಿದ್ದು ಇದು ಒಳ್ಳೇದೈತೋ, ಇದು ಕೆಟ್ಟದೈತೋ, ಇದು ಸರಿಯೋ, ಇದು ತಪ್ಪೋ, ಇದು ಏನೇನ ನೋಡೋದಿಲ್ಲ. ಅದು ಇವ್ರು ಏನ್ ಕಳಿಸ್ತಾರ ಮಾಸ್ಟರ್ ಯಾರು ಜಾಗೃತ ಮನಸ್ಸು ಅದನ್ನ ಯಥಾವತ್ತಾಗಿ ಫಲಿತಾಂಶ ಕೊಡೋದು ಅಷ್ಟೇ ಸುಪ್ತ ಮನಸ್ಸಿನ ಕೆಲಸ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಈಗ ಒಂದು ಪ್ರಾಣಿಯನ್ನ ಕಡಿಯುವಂತ ಮನುಷ್ಯ ಆತ ಅದನ್ನ ಕಡಿಬೇಕಾದ್ರೆ ಅವ್ರಿಗೇನು ನೋವಾಗಲ್ಲ. ಯಾಕೆ ನೋವಾಗಲ್ಲ? ಅವ್ರು ಆಲ್ರೆಡಿ ಅದನ್ನ ಕಡ್ದು 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 ಅವ್ರಿಗೆ ಡೈಲಿ ಅದು ಪ್ರಾಮಾಣಿಕವಾಗಿ ಆ ಕೆಲಸ ಮಾಡ್ತಾ ಇರ್ತಾರೆ ಪ್ರತಿನಿತ್ಯ. ಆದ್ರೆ ನಮ್ಮಂತವ್ರು ನಾವು ಪ್ರಾಣಿ ಹಿಂಸೆ ಮಾಡದೇ ಇರುವಂತವ್ರು ಅವ್ರಿಗೆ ಬಹಳ ನೋವಾಗುತ್ತ ಅನ್ಸುತ್ತ. ಏನಪ್ಪಾ ಇವ್ರು ಎಷ್ಟು ಮನಸ್ಸು ಕಟ್ಟಗೈತಿ ಇವ್ರದು, ಆ ಪ್ರಾಣಿಯನ್ನ ಹೆಂಗ ಮಾಡ್ತಾರಲ್ಲ ಅಂತ ನಾವ್ ಅಂತೀವಿ. ಅವರು ಅದೇ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಾರೆ. ಅವ್ರ ಸಬ್ ಕಾನ್ಶಿಯಸ್ ಮೈಂಡಿಗೆ ಅವ್ರು ಆಲ್ರೆಡಿ ಅದನ್ನ ಫೀಡ್ ಮಾಡೇ ಬಿಟ್ಟಿರ್ತಾರೆ. ನನ್ನ ಕಾಯಕ ಇದೆ, ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟಿರ್ತಾರೆ. ಹಾಗೆ ಅದು ಕೆಲಸ ಆಗ್ತಾ ಇದೆ. ಹಾಗೆ ಒಳ್ಳೇದು ಕೆಟ್ಟದನ್ನ ಫಿಲ್ಟರ್ ಮಾಡದೆ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಸಹಿತ ನಮ್ಮ ಜೀವನದಲ್ಲಿ ಈ ಧ್ಯಾನ ಬರೋಕ್ಕಿಂತ ಮುಂಚೆನೆ ಆಗಿ ಹೋಗ್ಬಿಟ್ಟಿದೆ. ಗೊತ್ತಿರ್ಲಿಲ್ಲ ನಮ್ಗ ಅವಾಗ. ನಮ್ಮ ಆಲೋಚನೆಯನ್ನ ಫಿಲ್ಟರ್ ಮಾಡಿ ಅತಿ ಸೂಕ್ಷ್ಮ ವಿಚಾರ ಮಾಡಿ ನಮ್ಮ ಸುತ್ತ ಮನಸ್ಸಿಗೆ ಕಳಿಸ್ಬೇಕು ಅನ್ನುವಂಥದ್ದು ವಿಚಾರ ನಮ್ಗೆ ಈ ಧ್ಯಾನಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಅನ್ಸುತ್ತೆ ನಾನು ಏನು ಮೊದ್ಲಿಗೆ ಹಾಕಿದಂತ ಥಾಟ್ ಈಗ ಸಕ್ಸಸ್ ಆಗಿದೆ. ಈಗ ಅನ್ಸುತ್ತೆ ಹಾಗೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ನಾನು ಥಾಟ್ ಹಾಕ್ಬೇಕಾಗಿತ್ತು ನನ್ನ ಸುತ್ತ ಪ್ರಜ್ಞಾ ಮನಸ್ಸಿಗೆ ಅಂತೇಳಿ. ಆದ್ರೆ ಗೊತ್ತಿಲ್ವೇ ನಮ್ಗ ಆ ವಿಷಯ. ಇಂಥ ವಿಷಯಗಳನ್ನ ನಾವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅಂದಾಗ ಮಾತ್ರ ಆ ಮಕ್ಕಳು ಸಹಿತ ಈ ಸುತ್ತ ಮನಸ್ಸನ್ನ ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಸ್ಟೋರೇಜ್ ಆಫ್ ದಿ ಮೆಮೊರಿ ಅಂತ ಕರೀತಾರೆ. ನಾವು ಸಣ್ಣವರಿದ್ದಾಗಲಿಂದ ಇಲ್ಲಿವರೆಗೂ ಎಲ್ಲ ವಿಷಯವನ್ನ ಮೈಂಡ್ ಇಟ್ಕೊಂಡಿರ್ತೈತಿ. ನಾವ್ ಅಂತೀವಿ ಮರ್ತು ಹೋಗ್ಬಿಟ್ಟಿದೆ ಅಂತ ಹೇಳೋದು. ಅಲ್ಲೇ ಇರ್ತೈತಿ, ಅದು ಎಲ್ಲಿ ಹೋಗಿರಂಗಿಲ್ಲ. ಸ್ವಲ್ಪ ಅದಕ್ಕೆ ನಾವು ಸ್ಟ್ರೆಸ್ ಕೊಟ್ಟಿ ಓಹೋ ಅಂತ ನೆನಪು ಮಾಡ್ಕೊಂಡ್ರೆ ಮತ್ತೆ ಬರ್ತಾ ಅಳಿಕ್ ಹೋಗಿರಲ್ಲ. ಈ ಸದ್ಯಕ್ ನೆನಪಿಲ್ಲ ಅಷ್ಟೇ ಇರುತ್ತೆ, ಆದ್ರೆ ಈ ಸದ್ಯಕ್ ಆ ವಿಷಯ ನೆನಪಿಲ್ಲ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಏನ್ ಮಾಡ್ತೀವಿ, ಯಾವ ರೀತಿ ಕಣ್ಣಿನಿಂದಾನು ಅದು ವಿಷಯನ ಪಡ್ಕೊಂಡಿರ್ತೈತಿ, ಕಿವಿಲಿಂದ, ಚರ್ಮದಿಂದ ಎಲ್ಲ ವಿಷಯನ. ಮಕ್ಕಳು ನೋಡ್ರಿ, ಸಣ್ಣ ಹುಟ್ಟಿದಂತಹ ಮಕ್ಕಳು ಯಾವ್ದೇ ಒಂದು ವಸ್ತುವನ್ನ ತಗೊಂಡ ತಕ್ಷಣ ನೇರವಾಗಿ ಬಾಯಿಗೆ ಹಾಕ್ತಾರೆ. ಯಾಕೆ ಗೊತ್ತಿರಲ್ಲ ಆ ಮಗುವಿಗೆ ಇದು ಹುಳಿ ಇದೆಯೋ ಖಾರ ಇದೆಯೋ, ಇದು ತಿನ್ಬೇಕು ಇದು ತಿನ್ಬಾರ್ದು ಅನ್ನುವಂಥದ್ದು ಆ ಮಗುವಿಗೆ ಗೊತ್ತಿರಲ್ಲ. ಅದನ್ನ ಸ್ಪರ್ಶ ಮಾಡಿ ನೋಡಿ ತನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ ಕಳಿಸಿರುತ್ತೆ, ಇದು ಇದೇ ತರ ಅಂತೇಳಿ. ಅವಾಗನೇ ಫೀಡ್ ಆಗಿರುತ್ತೆ. ಅದಕ್ಕೋಸ್ಕರ ಮುಂದೆ ದೊಡ್ಡವಾದ ಮಕ್ಕಳು ಬೆಂಕಿಯನ್ನು ಮುಟ್ಲಿಕ್ಕೆ ಮತ್ತು ಕಟ್ಟೆ ಮೇಲಿಂದ ಕೆಳಗಿಳಿಲಿಕ್ಕೆ ಅವರು ಗೊತ್ತಾಗಿರುತ್ತೆ ಆಲ್ರೆಡಿ. ನಾ ಇಲ್ಲಿ ಕಟ್ಟೆಯಿಂದ ತೆಳಗ್ ಬೀಳ್ತೀನಿ ಅಂತ. ಯಾಕಂದ್ರೆ ಪ್ರತಿಯೊಂದನ್ನು ಆ ಮನಸ್ಸು ಆ ವಿಷಯವನ್ನ ಜಾಗೃತ ಮನಸ್ಸಿನಿಂದ ಮಾಡಿದಂತ ವಿಷಯವನ್ನ ಗ್ರಹಿಸ್ಕೊಂಡಿರುತ್ತೆ. ಹೀಗಾಗಿ ಆ ಮನಸ್ಸಿನಲ್ಲಿ ಇರುತ್ತೆ, ಆದ್ರೆ ಅದು ಆ ಕ್ಷಣಕ್ಕೆ ನೆನಪಿರಲ್ಲ ಅಷ್ಟೇ. ಸ್ವಲ್ಪ ನಾವು ಅದಕ್ಕೆ ನೆನಪಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ ನೆನಪಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಲಾಂಗ್ ಟರ್ಮ್ ಮೆಮರಿ ಅಂತಾರೆ ಸುಪ್ತ ಮನಸ್ಸಿಗೆ. ಇದು ಜಾಗೃತ ಮನಸ್ಸಿಗೆ ಶಾರ್ಟ್ ಟೈಮ್ ಮೆಮರಿ. ಸ್ವಲ್ಪ ದಿವಸ ಆದ್ಮೇಲೆ ಮರ್ತು ಹೋಗ್ಬಿಡುತ್ತೆ ಜಾಗೃತ ಮನಸ್ಸಿನೊಳಗಿದ್ದದ್ದು. ಆದ್ರೆ ಸುಪ್ತ ಮನಸ್ಸಿನಲ್ಲಿ ಇದ್ದದ್ದು ಎಂದಿಗೂ ಅಳಿಕ್ ಹೋಗಲ್ಲ ಅಂತ. ಇದು ನಮ್ಮ ಮನಸ್ಸು ಅನ್ನೋದಂತದ್ದು ಒಂದು ಹೊಲ ಇದ್ದಾಗೆ. ಅಲ್ಲಿ ನಾವು ಏನ್ ಬಿತ್ತೀವೋ ಅದನ್ನೇ ಬೆಳಿತೀವಿ. ಈ ಹೊಲದೊಳಗೆ ಜೋಳ ಬಿತ್ತಿದ್ರೆ ಜೋಳ ಬರುತ್ತೆ, ಗೋಧಿ ಬಿತ್ತಿದ್ರೆ ಗೋಧಿ ಬೆಳೆ ಬರುತ್ತೆ. ಹಾಗೆ ನಮ್ಮ ಸುತ್ತ ಜಾಗೃತ ಮನಸ್ಸಿನಿಂದ ನಮ್ಮ ಸುತ್ತ ಪ್ರಜ್ಞಾ ಮನಸ್ಸಿಗೆ ಏನ್ ಬಿತ್ತುತ್ತೀವೋ ಅದೇ ರಿಸಲ್ಟ್ ಬರುತ್ತೆ.
ಬೇರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಒಂದು ಕೆಲಸ. ನಾವು ಗುಡ್ ಇನ್ಪುಟ್ ಹಾಕಿದ್ರೆ ಗುಡ್ ಔಟ್ಪುಟ್ ಬರುತ್ತೆ, ಮತ್ತು ಗಾರ್ಬೇಜ್ ಎಲ್ಲ ಕಸವನ್ನ ಬೇಕಾಗಿದ್ದು ಬೇಡವಾಗಿದ್ದು ಎಲ್ಲರ ವಿಷಯಗಳನ್ನ ಕಟ್ಟಿ ಮೇಲೆ ಕುಂತು ಹರಟೆ ಹೊಡೆದು ಎಲ್ಲ ವಿಷಯಗಳನ್ನ ನಾವು ತುಂಬಿಕೊಂಡ್ರೆ ಮತ್ತೆ ಹೊರಗಡೆ ಬರೋದು ಅದೇ ಗಾರ್ಬೇಜ್ ಬರುತ್ತೆ. ಅದಕ್ಕಾಗಿ ಪ್ರತಿಯೊಂದು ಆಲೋಚನೆ, ನೋಟ, ಆಲಿಸುವುದು, ಮಾತನಾಡುವುದು ಎಲ್ಲವನ್ನ ಫಿಲ್ಟರ್ ಮಾಡೇ ನಾವು ನೋಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಮ್ಮ ಮನಸ್ಸು ಏನಾಗುತ್ತೆ, ಗಾರ್ಬೇಜ್ ಕಸದ ತೊಟ್ಟಿ ಆದಂಗ ಆಗಿಬಿಡುತ್ತೆ. ಹಾಗಾಗಿ ಧ್ಯಾನಕ್ಕೆ ಕುಳಿತಾಗ ಧ್ಯಾನ ಆಗೋದೇ ಇಲ್ಲ. ಇಲ್ಲಿಯವರೆಗೆ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ನಮ್ಮ ಮನಸ್ಸಿನಾಗ ಬೇಕಾಗಿದ್ದನ್ನು ತಗೊಂಡಿದ್ವಿ, ಬೇಡವಾಗಿದ್ದನ್ನು ತಗೊಂಡಿದ್ವಿ. ಅದನ್ನ ಕ್ಲಿಯರ್ ಮಾಡ್ಬೇಕಂತಂದ್ರೆ ಈ ಧ್ಯಾನಕ್ಕೆ ಕೂತಾಗ ಅದಕ್ಕೋಸ್ಕರ ಅವು ಆಲೋಚನೆಗಳು ಬರ್ತಾ ಇರ್ತಾವ. ಕ್ಲಿಯರ್ ಮಾಡ್ತಾ 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 ಹೋಗುದು. ಈಗ ಉದಾಹರಣೆಗೆ ಒಂದು ಗ್ಲಾಸ್ ತಗೊಳ್ಳೋಣ, ಅದರಲ್ಲಿ ಕಲುಷಿತ ನೀರಿದ್ದಾವೆ. ಆ ಕಲುಷಿತ ನೀರನ್ನ ನಾವು ಶುದ್ಧ ಮಾಡ್ಬೇಕಾದ್ರೆ ಏನ್ ಮಾಡೋದು? ಗ್ಲಾಸ್ ಅನ್ನ ಹೀಗೆ ಇಟ್ಕೋಬೇಕು. ಅದೇ ನಿಂಗ್ ಚೆಲ್ಲೋದಲ್ಲ, ನಿಂಗ್ ಬಾಗ್ಸೋದಲ್ಲ, ಏನೂ ಅಲ್ಲ. ಗ್ಲಾಸ್ ಅನ್ನ ಹೀಗೆ ನೇರವಾಗಿ ಇಟ್ಕೊಂಡನೆ ನಾವ್ ಆ ನೀರನ್ನ ಶುದ್ಧೀಕರಣ ಮಾಡ್ಬೇಕಾದ್ರೆ ಏನ್ ಮಾಡೋದು? ಹಾಗ್ ಮಾಡ್ಬೇಕಂದ್ರೆ ಮೇಲಿನಿಂದ ಜೋರಾಗಿ ನೀರನ್ನ ಹಾಕ್ಬೇಕು. ಆಗ ಆ ಗ್ಲಾಸ್ ಅಲ್ಲಿರುವಂತ ನೀರು ಹೊರಗಡೆ ಬಂದು 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 ಗ್ಲಾಸ್ ನಲ್ಲಿ ಶುದ್ಧ ನೀರ ಬರುತ್ತೆ. ಹಾಗೆ ಬರುತ್ತನ ಹಾಕುದು. ಹಾಗೆ ಶುದ್ಧ ನೀರು ಲೋಟದಲ್ಲಿ ನೀರು ಶುದ್ಧ ಆಗುತ್ತನೂ ಹಾಗೆ ಮೇಲಿಂದ ಎತ್ತರದಿಂದ ನೀರು ಹಾಕುದೇ 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 ಮಾಡಿದಾಗ ಆ ಗ್ಲಾಸ್ ಅಲ್ಲಿ ಶುದ್ಧವಾದ ನೀರು ಉಳಿತು. ಅದೇ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿರುವಂತ ಆಲೋಚನೆಗಳನ್ನ, ಕೆಟ್ಟ ಆಲೋಚನೆಗಳನ್ನ ಮತ್ತು ಯಾವುದೇ ಆಲೋಚನೆಗಳನ್ನ ಒಟ್ಟ ನಾವು ಶುದ್ಧೀಕರಣ ಮಾಡಿ ಶೂನ್ಯ ಮನಸ್ಥಿತಿಗೆ ಬರ್ಬೇಕು ಅಂತಂದ್ರೆ ಮೇಲಿಂದ ಹೇಗೆ ಗ್ಲಾಸಿಗೆ ನೀರ್ ಹಾಕ್ತಿವಲ್ಲ ಆ ರೀತಿ ನಮ್ಮ ಬ್ರಹ್ಮರಂಧ್ರ ಭಾಗದಿಂದ ಕಾಸ್ಮಿಕ್ ಎನರ್ಜಿ ಅಂತ ಅನ್ನುವಂತ ನೀರನ್ನ ಹಾಕಿ 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 ಮನಸ್ಸಿನಲ್ಲಿರುವಂತ ಎಲ್ಲ ಕಲ್ಮಶವನ್ನ ಹೊರಗಡೆ ಹಾಕುವುದೇ ಧ್ಯಾನ. ಹಂಗ ನಾವು ಧ್ಯಾನ ಮಾಡ್ಬೇಕು, ನಮ್ಮ ಮನಸ್ಸನ್ನ ಶುದ್ಧೀಕರಿಸ್ಕೋಬೇಕು ಅಂತ ಒಂದು ಉದಾಹರಣೆ. ಹಾಗೆ ಮುಂದುವರೆದು ನಮ್ಮ ಸುಪ್ತ ಮನಸ್ಸಿನ ಮೇಲೆ ಬಲವಾದ ನಂಬಿಕೆ ಇಡಬೇಕು. ಹೌದು, ಇದು ಒಳ್ಳೆಯದು, ಸುಪ್ತ ಮನಸ್ಸು ಹೀಗಿದೆ, ಅದರ ಕೆಲಸ ಕಾರ್ಯಗಳು ಏನು ಅನ್ನುವಂಥದ್ದು ಬಲವಾದ ನಮ್ಮ ನಂಬಿಕೆ ಇರ್ಬೇಕು. ನಂಬಿಕೆ ಇದ್ದಾಗ ಮಾತ್ರ ಇವೆಲ್ಲ ಸಕ್ಸಸ್ ಆಗ್ತವು. ಜೊತೆಗೆ ಬರೇ ನಂಬಿಕೆ ಅಷ್ಟೇ ಅಲ್ಲದೆ ಕ್ರಿಯೆನೂ ಇರ್ಬೇಕಂತ. ಬರೇ ನಾವ್ ಹಿಂಗ್ ಸುಪ್ತ ಮನಸ್ಸಿಗೆ ನಾವೊಂದು ದೊಡ್ಡ ಮನೆ ಕಟ್ಟಬೇಕು ಅಂತ ಹಾಕಿ ಸುಮ್ನೆ ಕುಂತ್ರೆ ಆ ಸುಪ್ತ ಮನಸ್ಸು ಅದನ್ನ ಮನೆ ಕಟ್ಲಿಕ್ಕೆ ಪ್ರಾರಂಭ ಮಾಡಲ್ಲ. ಅದ್ರ ಜೊತೆಗೆ ಏನ್ ಬೇಕಾಗಿರುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ಬೇಕು. ಆ ಮನಸ್ಸು ಏನ್ ಮಾಡುತ್ತ ಅದಕ್ಕೆ ಬೇಕಾಗಿರುವಂತ ಪರಿಸ್ಥಿತಿಯನ್ನ, ಸನ್ನಿವೇಶವನ್ನ ಒದಗಿಸ್ಲಿಕ್ಕೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ. ಬರೀ ಆಲೋಚನೆಯಿಂದ, ಒಳ್ಳೆ ಆಲೋಚನೆಯಿಂದ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದ್ರ ಜೊತೆಗೆ ಕ್ರಿಯೆನೂ ಬೇಕಾಗುತ್ತೆ ಅಂತ ಹೇಳ್ತಾರೆ. ಹೀಗೆ ಯೋಚನೆನೆ ಮಾಡದೇ ಇದ್ರೆ ಏನಾಗುತ್ತೆ ನಮ್ಮ ಮನಸ್ಸು? ಯೋಚನೆನೆ ಮಾಡದೇ ಇದ್ರೆ ಅದ್ರೊಳಗೆ ಶೂನ್ಯ ಮನಸ್ಥಿತಿಯಲ್ಲಿ ದೆವ್ವಗಳು ಇರ್ತಾವ ಅಂತ ಹೇಳ್ತಾರೆ. ಎಂಟಿ ಮೈಂಡ್ ಈಸ್ ಇನ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಶೂನ್ಯ ಮನಸ್ಥಿತಿಯಲ್ಲಿ ದೆವ್ವಗಳು ಇರ್ತಾವೆ. ಹಾಗೆ ಒಂದು ಮೊದಲೇದಾಗಿ ಹೇಳಿದೆ ನಾನು, ಸಬ್ ಕಾನ್ಶಿಯಸ್ ಮೈಂಡಿನ ಗುಣಧರ್ಮ ಏನು, ಗುಣ ಏನು? 24x7 24x7 ಕೆಲಸ ಮಾಡ್ತಾ ಇರುತ್ತೆ. ನಾವು ಇದನ್ನ ಯಾವಾಗ್ಲೂ ಆಲೋಚನೆ ಮಾಡೋದೇ ಅದ್ರ ಕೆಲಸ ಇರೋದ್ರಿಂದ ಒಳ್ಳೆ ಆಲೋಚನೆ ಮಾಡಕ್ ಕೊಡೋಣ.
ಈಗ ಉದಾಹರಣೆಗೆ ಒಂದ್ ಹೇಳ್ಬೇಕಂತೀನಿ. ಈಗ ನಮ್ಗೊಂದೇನೋ ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸದಲ್ಲಿ ಮಗ್ನತೆಯಿಂದ ಕೆಲಸ ಮಾಡ್ಬೇಕು ಒಂದು, ಇಲ್ಲ ಅಂದ್ರ ಉಸಿರಾಟದ ಕಡೆ ಗಮನ ಇಟ್ಟು ಕೆಲಸ ಮಾಡ್ಬೇಕು ಒಂದು. ಇವೆರಡು ಮಾಡದೇ ಇದ್ರೆ ನಾವ್ ಏನ್ ಮಾಡ್ತೀವಿ, ಬೇರೆ 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 ಆಲೋಚನೆಗಳನ್ನ ಮಾಡ್ತಾನೇ ಇರ್ತೀವಿ. ಅವಶ್ಯಕತೆ ಇರ್ತದೋ ಬಿಡ್ತದೋ ಗೊತ್ತಿಲ್ಲ, ಆದ್ರೂ ಆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡ್ತಾ ಇರ್ತೈತಿ, ಒಳ ಮನಸ್ಸು ಮಾತಾಡ್ತಾನೇ ಇರ್ತೈತಿ. ಅದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ನಾವು ಮಾಡುವಂತ ಕೆಲಸದಲ್ಲಿ ಏಕಾಗ್ರತೆಯಿಂದ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಒಳ್ಳೆ ಒಳ್ಳೆ ಆಲೋಚನೆಗಳನ್ನ ಹಾಕ್ತಾ ಇರ್ಬೇಕು, ಇಲ್ಲ ಉಸಿರಾಟದ ಕಡೆ ಗಮನ ಇಟ್ಕೊಂಡು ಕೆಲಸಗಳನ್ನ ಮಾಡ್ಬೇಕು. ಹೀಗಾಗಿ ನಮ್ಮ ಮನಸ್ಸವನ್ನ ಒಂದು ಹದ ರೀತಿಯಲ್ಲಿ ಒಂದು ಹದವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಮೇಡಮ್ ಟೈಮ್ ಎಷ್ಟಾಯ್ತು? ಆಯ್ತು ಮೇಡಮ್. ಇನ್ನು ಟೈಮ್ ಇದೆಯಾ? ಇನ್ನೊಂದು 5 ನಿಮಿಷ ಇದೆ ಮೇಡಮ್. ಓಕೆ, ಇಷ್ಟು ಓಕೆ. ಇಷ್ಟು ನಮ್ಮ ಕಾನ್ಶಿಯಸ್ ಮೈಂಡ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ನ ವಿಷಯ ಅಂತ ಹೇಳ್ಬೋದು. ನನ್ನ ಜೀವನದಲ್ಲಿ ಆದಂತಹ ಈ ಕಾನ್ಶಿಯಸ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡಿನ ಬಗ್ಗೆ ಒಂದು ಉದಾಹರಣೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ಒಂದು ನೀರಿನ ಬಾಟ್ಲ್ ಇತ್ತು ನನ್ನ ಕಡೆ. 1 ಲೀಟರ್ 1.5 ಲೀಟರ್ ನೀರು ಹಿಡಿಯುತ್ತಿತ್ತು, ತುಂಬಾ ದೊಡ್ಡದಿತ್ತು. ಬೇಸಿಗೆ ಕಾಲದಲ್ಲಿ ಸರಿ ಹೋಗುತ್ತೆ ಅಂತ ತಗೊಂಡಿದ್ದೆ, ಆದ್ರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಷ್ಟೊಂದು ನೀರು ಖರ್ಚಾಗಲ್ಲ. ಹೀಗಾಗಿ ನನಗೆ ಏನ್ ಬೇಕಾಗಿತ್ತು, 1 ಲೀಟರ್ ನೀರ್ ಬೇಕಾಗಿತ್ತು. ಹಾಟ್ ಅಂಡ್ ಕೋಲ್ಡ್ ಅಂತ ಬಾಟಲ್ ಬರ್ತಾವಲ್ಲ, 1 ಲೀಟರ್ ಬಾಟಲ್ ನನಗೆ ಬೇಕಾಗಿತ್ತು. ಅದನ್ನ ಅತಿ ಸುಲಭವಾಗಿ ತಗೋಬಹುದಾಗಿತ್ತು, ಅಷ್ಟೊಂದೇನ್ ಪ್ರೈಸ್ ಇರ್ಲಿಲ್ಲ. ಆದ್ರೂ ನನ್ ಮನಸ್ಸೇನು, ಹೀಗಾಗಿ 1 ಬಾಟಲ್ ಇದೆ, ಮತ್ತೊಂದು ತಗೊಳ್ಳೋದು ಹೇಗೆ, ಬೇಡ, ಸುಮ್ನೆ ಯಾಕೆ ಹಣವನ್ನ ವೇಸ್ಟ್ ಮಾಡೋದು, ಹಾಗೆ ಮ್ಯಾನೇಜ್ ಮಾಡಿದ್ರಾಯ್ತು ಅಂತೇಳಿ ಹಾಗೆ ಬರ್ತಾ ಇತ್ತು. ಸುಮಾರು 6 ತಿಂಗಳು ತಗೋಬೇಕು ಅಂತ ಮನಸ್ಸು ಮಾಡಿದ್ದು, ಆಮೇಲೆ 6 ತಿಂಗಳು ಆದ್ಮೇಲೆ ಆ ಬಾಟಲ್ ನನಗೆ ಗಿಫ್ಟ್ ಆಗಿ ಬಂದಿತ್ತು. ಇದು ನನ್ನ ಹಾಕಿದ್ದೆ ನಾನು ಥಾಟ್ ಏನಂತ, ನನಗೆ ಬಾಟಲ್ ಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಅದೇ 1 ಲೀಟರ್ ಇರುವಂತ ಹಾಟ್ ಅಂಡ್ ಕೋಲ್ಡ್ ಬಾಟಲ್ ನನಗೆ ಕೈಯೊಳಗ್ ಬಂದಾಗ ಅವಾಗ ಅನಿಸ್ತು, ಓಹೋ, ನಾ ಹಾಕಿದಂತ ಒಂದು ಥಾಟ್ ಅದು ನನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ ತಲುಪಿ ಅದು ಬರುವ ಹಾಗೇನೆ ಮಾಡಿತ್ತಲ್ಲ, ಇದು ಬಾಟಲ್ ಬಂದೇ ಬಿಡ್ತಲ್ಲ ಅಂತ ಬಹಳ ಖುಷಿ ಆಯ್ತು. ಈಗ ಸುಮಾರವಾಗಿ ಇದ್ದಾವೆ ನನ್ನ ಜೀವನದಲ್ಲಿ. ಬಾಲ್ಯದಲ್ಲಿರುವಾಗ ನಾ ಏನ್ ಥಾಟ್ ಹಾಕೊಂಡಿದ್ದೇವೋ ಅವಾಗ ನಾ ಈ ವಿಷಯ ತಿಳಿದಿತ್ತಂದ್ರೆ ಇನ್ನೂ ಸ್ವಲ್ಪ ದೊಡ್ಡ ಥಾಟ್ ಹಾಕೋತಿದ್ದೆ. ಹೆಂಗಿರ್ಬೇಕು ನಮ್ಮ ಆಲೋಚನೆಗಳು, ನಮ್ಮ ಥಾಟು, ನಮ್ಮ ಗುರಿ ಅಂತಂದ್ರೆ, ಯಾರಾದ್ರೂ ನೋಡಿದ್ರ ಬಾಯಿ ಮೇಲೆ ಬಟ್ ಇಟ್ಕೋಬೇಕು, ಏನಪ್ಪಾ ಇಂತ ಇಷ್ಟೊಂದು ಗುರಿ ಇಟ್ಕೊಂಡಾರಲ್ಲ ಇವ್ರು, ಇಂತ ದೊಡ್ಡ ಗುರಿ ಸಾಧಿಸ್ಲಿಕ್ಕೆ ಸಾಧ್ಯನಾ ಅಂತೇಳಿ ಆಶ್ಚರ್ಯಚಕಿತರಾಗ್ಬೇಕು. ಅಂತ ಗುರಿಯನ್ನ ನಾವು ಇಟ್ಕೋಬೇಕು. ಇಂಥ ವಿಷಯಗಳನ್ನೆಲ್ಲ ನಮ್ಮ ಮಕ್ಕಳಿಗೆ ಈಗ ಕಲಿಸ್ಬೇಕಾಗಿದೆ. ನನ್ನ ಈ ಎಲ್ಲ ಜ್ಞಾನವನ್ನ ನನ್ನ ಮಕ್ಕಳಿಗೆ ನಾ ಆಗ್ಲೇ ಹೇಳಿಕ್ಕೆ ಪ್ರಾರಂಭ ಮಾಡಿದ್ದೇನೆ ನಾನು. ಅವ್ರು ಎಷ್ಟು ತಿಳ್ಕೊತಾರೋ, ಎಷ್ಟು ಇಟ್ಕೋತಾರೋ ಅದು ಅವ್ರಿಗೆ ಗೊತ್ತು. ಇಂಥವೆಲ್ಲ ವಿಷಯಗಳು ನಾವು ಬಾಲ್ಯದಲ್ಲಿ ಇರುವಾಗಲೇ ತಿಳಿದಿದ್ರೆ ತುಂಬಾ ಚೆನ್ನಾಗಿ ಇರ್ತಿತ್ತೇನೋ ಅಂತ ಈಗ ನನಗೆ ಅನಿಸ್ತಾ ಇದೆ. ಇಷ್ಟು ವಿಷಯವನ್ನ ಮತ್ತು ಈ ವೇದಿಕೆಯನ್ನ ಕೊಟ್ಟಂತ ಮೇಡಮ್ ಅವರಿಗೆ, ಲಲಿತಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಹಾಗೆ ಈ ಅವಕಾಶವನ್ನ ಮಾಡಿಕೊಟ್ಟಿರುವಂತ ಮಹಾಂತ ಪಿರಮಿಡ್ ಧ್ಯಾನ ಬಳಗದ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ಪ್ರಭುಸ್ವಾಮಿ ಬನ್ನಿಗೋಳ ಮಠ್ ಸರ್ಗೂ ಮತ್ತು ಮಂಜುಳಾ ಬನ್ನಿಗೋಳ ಮಠ್ ಮೇಡಮ್ ಅವ್ರಿಗೆ ನಾ ಚಿರಋಣಿಯಾಗಿರ್ತೀನಿ. ಅವರು ಈ ಮಹಾಂತ ಪಿರಮಿಡ್ ಧ್ಯಾನವನ್ನ ಉದ್ಘಾಟನೆ ಮಾಡದೇ ಇದ್ರೆ ನಾವೆಲ್ಲ ಇಳಕಲ್ ಟೀಮ್ನವರು ಇನ್ನೂ ಧ್ಯಾನಕ್ಕೆ ಬರ್ಬೋದು, ತಡ ಆಗ್ತಿತ್ತೋ ಏನೋ ಅಂತದನ್ನ ನಾ ಅನ್ಕೋತೀನಿ. ಅವರು ಮನೆಯ ಮೇಲೆ ಪಿರಮಿಡ್ ಅನ್ನ ಮಾಡಿ ನಮ್ಗೆಲ್ಲರಿಗೂ ಒಂದು ಜ್ಞಾನದ ಧ್ಯಾನದ ಬುತ್ತಿಯನ್ನ ಕಟ್ಟಿಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈ ವೇದಿಕೆಯನ್ನ ಕೊಟ್ಟಂತಹ ತಮಗೂ ಸಹಿತ ಧನ್ಯವಾದಗಳನ್ನ ಸಲ್ಲಿಸಿ, ಇಲ್ಲಿ ನೆರೆದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳನ್ನ ಸಲ್ಲಿಸಿ, ನನ್ನಲ್ಲಿರುವಂತಹ ಜ್ಞಾನವನ್ನ ನನಗ ತಿಳಿದ ಮಟ್ಟಿಗೆ ಹಂಚಿಕೊಟ್ಟಿದ್ದೇನೆ. ಅದಕ್ಕೂ ಸಹಿತ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
ನಿಮ್ಮ ಒಂದು ಸಮಯವನ್ನು ಕೊಟ್ಟು ತುಂಬಾ ಅದ್ಭುತವಾಗಿ ನಿಮ್ಮ ಅನುಭವ ಮತ್ತೆ ಪ್ರಚಾರದ ಬಗ್ಗೆ ನೀವು ಹೇಳಿದ್ರಿ. ನೀವು ಧ್ಯಾನ ಮಾಡೋದಕ್ಕಿಂತ ಹೆಚ್ಚು ಪ್ರಚಾರ ಮಾಡ್ತಾ ಇದ್ದೀರಾ ಅಂತೇಳಿ ಅದರಲ್ಲಿ ಒಂದು ಹೆಣ್ಣು ಮಗುನ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರಿ ನೀವು. ಆ ಹೆಣ್ಮಗುಗೆ ನಾನು ಕೊಟ್ಟಂತ ಒಂದು ಸಂದೇಶ ಆ ಹುಡುಗಿಗೆ ಬೇಕಾಗಿತ್ತು. ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿದ್ದ ಆ ಹುಡುಗಿ ಅದ್ರಿಂದ ನಿಮ್ಮ ಮಾತಿನಿಂದ ಅವರು ಹೊರಗಡೆ ಬಂದ್ರು. ಅದರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪೋಯ್ತು ಅಂತೇಳಿ ಆ ಪ್ರಚಾರದಿಂದ ಅವರ ಒಂದು ಜೀವ ಉಳಿತು ಅಂತೇಳಿ ನಿಮ್ಮ ಒಂದು ಪ್ರಚಾರ ಎಷ್ಟು ಅದ್ಭುತವಾಗಿ ಒಂದು ಜೀವ ಉಳಿಸ್ತು ಅಂತ ಹೇಳಿ ಉದಾಹರಣೆ ಕೊಟ್ಟು ನೀವು ಹೇಳಿದ್ರಿ. ಮತ್ತೆ ಸೂಕ್ತ ಮನಸ್ಸು, ಜಾಗೃತ ಮನಸ್ಸು, ನಾವು ಏನ್ ಅನ್ಕೊಳ್ತೀವಿ ಅದು ಆಗ್ತಾ ಇರತ್ತೆ. ನಮ್ಮ ಸೂಕ್ತ ಮನಸ್ಸಿನಲ್ಲಿ ಅದು ರೆಕಾರ್ಡ್ ಆಗಿರತ್ತೆ ಅಂತ ಹೇಳಿ, ಅದು ನೆನಪಿನಲ್ಲಿ ಯಾವಾಗ್ಲೂ ಕೂಡ ಅದು ಸದಾ ಇರತ್ತೆ ಅಂತೇಳಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ನಮ್ಮ PMCSSK ಟೀಮ್ ವತಿಯಿಂದನೂ ಕೂಡ ಮತ್ತೆ ಹನುಮಸಾಗರ ಟೀಮ್ ವತಿಯಿಂದನೂ ಕೂಡ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್ಸ್ ಮೇಡಮ್ ಅವ್ರ ಜೊತೆಗೆ ಮಾತಾಡ್ಬಹುದು. ಸರೋಜಾ ಮೇಡಮ್ ಮಾತಾಡಿ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ನನ್ನ ನಮಸ್ಕಾರಗಳು. ಇವತ್ತು ಮೇಡಮ್ ಅರಂತ ಮೇಡಮ್ ಕ್ಲಾಸ್ ಸೂಪರ್ ಆಗಿ ಹೇಳಿದ್ರು. ಧ್ಯಾನ ಕನೆಕ್ಟಿವಿಟಿ ಮಾಡ್ಕೊಂಡು ಅವ್ರ ಸಬ್ಜೆಕ್ಟ್ ತಗೊಂಡು ಬಾಳ ಚೆನ್ನಾಗಿ ಹೇಳಿದ್ರು. ಮನೆ ಪಿರಮಿಡ್ ನಾಗ ಅವರು ಹೊಸ ಪ್ರಯತ್ನ ಮಾಡಿದ್ರಲ್ಲಿ ಅವಾಗ್ಲೇ ನಾವ್ ಹೇಳಿದ್ವಿ ಚೆನ್ನಾಗಿ ಹೇಳ್ತಾರೆ ಮೇಡಮ್ ಹೇಳಿ ಅಂತ ಹೇಳಿ. ಇವತ್ತು ಚೆನ್ನಾಗಿ ಪ್ರಯತ್ನ ಮಾಡಿದ್ರು ಮೇಡಮ್. ಅದು ಧ್ಯಾನ ಕನೆಕ್ಟಿವಿಟಿ ಮಾಡಿ ಕೆಲವೊಂದು ಎಕ್ಸಾಂಪಲ್ ಮೂಲಕ ಕಥೆಗಳ ಮೂಲಕ ಹೇಳಿದ್ರಿ. ಇದೇ ತರ ತಮ್ಮ ಪ್ರಯತ್ನ ಇನ್ನು ಮುಂದುವರಿಲಿ, ಇನ್ನಷ್ಟು ನಮಗ್ ಜ್ಞಾನ ಹಂಚ್ರಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ವೇದಿಕೆ ಮೂಲಕ ನಾನು ಅನಿತಾ ಅಲ್ಲಾಪುರ್ ಮೇಡಮ್ ಅವರಿಗೆ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನ್ ಧ್ಯಾನಕ್ಕೆ ಮಾರ್ಗದರ್ಶನ ಮಾಡಿದವ್ರೆ ಫಸ್ಟ್ ಅವರು. ಮುಂಚೆ ಎಲ್ಲ ನಾವು ಯೋಗ ಅದು ಮಾಡ್ತಾ ಇದ್ವಿ, ಅವ್ರ ಜೊತೆ ನಾವು ಜಾಯಿನ್ ಆಗಿ ಯೋಗ ಕುಟುಂಬಕ್ಕೆ ಮಾಡ್ಕೊಂಡ್ವಿ. ಬಟ್ ಈ ಧ್ಯಾನ ಮಾತ್ರ ನನಗ್ ಸಿಕ್ಕಿರೋದು ಅವ್ರಲಿಂತಾನೆ. ಅವರೇ ನನಗ್ ಮಾರ್ಗದರ್ಶಕರು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಅದಿನಾಗ್ಲೂ ನನ್ನ ಅದು ಒಂದು ಗ್ರಾಟಿಟ್ಯೂಡ್ ಇರ್ದೇ ಇರುತ್ತೆ. ಬಟ್ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ನಾನು. ಅದಕ್ಕೆ ಧನ್ಯವಾದಗಳು ಮೇಡಮ್. ನಿಮ್ ಜೊತೆಗೆ ನಾವು ಕೂಡ ಈ ಪ್ರಯಾಣದಲ್ಲಿ ಮುಂದುವರಿತೀವಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ. ಮಾಸ್ಟರ್ಸ್ ಮತ್ತೆ ಮೇಡಮ್ ಅವ್ರ ಜೊತೆಗೆ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು. ಇಲ್ಲಾಂದ್ರೆ ನಿಮ್ಮ ಇವತ್ತು ಧ್ಯಾನದಲ್ಲಿ ಶ್ರೀದೇವಿ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅನಿತಾ ಮೇಡಮ್ ನಮಸ್ತೆ ರೀ. ಜೂಮ್ ನಲ್ಲಿ ವೀಕ್ಷಿಸುವಂತ ಆತ್ಮ ಬಂಧುಗಳಿಗೆ ನಮಸ್ಕಾರ ರೀ. ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರಿ. ಮೊದಲೆಲ್ಲ ಯೋಗ ಮಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಧ್ಯಾನಕ್ಕೆ ಬಂದು ನೋಡ್ರಿ ಅಷ್ಟೆಲ್ಲಾ ಸಾಧನೆ ಮಾಡಿದ್ರಿ ಮೇಡಮ್ ಅವ್ರ. ತುಂಬಾ ಚೆನ್ನಾಗಿ ಹೇಳಿದ್ರಿ. ರಾಕ್ಷಸ ದೇವತೆಗಳದಾತು ಕಥೆಗಳು ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಜಾಗೃತಿ ಮನಸ್ಸು ಮತ್ತು ಸೂಕ್ತ ಮನಸ್ಸಿನ ಬಗ್ಗೆ ಎಷ್ಟು ಅರಿವು ಮೂಡಿಸಿದ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಕ್ಲಾಸ್ ತುಂಬಾ ಚೆನ್ನಾಗೈತ್ರಿ. ಇನ್ನ ಬ್ಯಾಸರನ ಬರ್ಲಿಲ್ಲ ನೋಡ್ರಿ ಮೇಡಮ್. ಇನ್ನೊಂದಿಷ್ಟು ಹೇಳ್ಬೇಕಾಯ್ತು, ಟೈಮ್ ಆದಕ್ಕ ಆಧ್ಯಾತ್ಮ ವಿಷಯದಲ್ಲಿ ಪ್ರಥಮ ಪ್ರಯತ್ನ. ವೇದಿಕೆ ಆಯ್ತು, ವಿಷಯ ತಗೊಂಡು ಹೇಳೋದಾಯ್ತು, ಮೊಟ್ಟ ಮೊದಲೇ ಬಾರಿಗೆ ಹೇಳಿದ್ದು. ಹೌದ್ರಿ ಮೇಡಮ್. ಮನಸ್ಸು ಎಂಬುದು ಹೊಲ ಇದ್ದಾಗೆ ಅಂತಂದು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವ್ ಯಾವ ತರ ಭತ್ತ ಹಾಕ್ತಿವಿ ಆ ತರ ಬೆಳೆ ಅಂತಂದು ತುಂಬಾ ಅದ್ಭುತವಾಗಿತ್ತು ಕ್ಲಾಸ್. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಪ್ರಭು ಸರ್ಗಿನ ಥ್ಯಾಂಕ್ ಯು ರೀ. ಸರ್ಗಿ ನೀವು ಇದಕ್ ಉಳ್ಸಂಕ್ ಬಂದಿರಲ್ರಿ ಮೇಡಮ್. ಎಲ್ಲಾರು ನಾವು ಕ್ಲಾಸ್ ಧ್ಯಾನನು ಚೆನ್ನಾಗ್ ಆಯ್ತ್ರಿ ಮೇಡಮ್. ಅಲ್ಲಿ ನೀವು ಡ್ಯಾನ್ಸ್ ಎಲ್ಲಾ ಮಾಡಿದ್ರ ಚೆನ್ನಾಗ್ ಅನ್ಸ್ತ್ರಿ ಮೇಡಮ್. ಒಂದ್ 20 ಜನ ಇದ್ರಲ್ರಿ ಮೇಡಮ್ ನೀವು? 16 ಜನ ಇದೀವ್ರಿ ಮೇಡಮ್. ಏನೋ ಒಂದು ಪ್ರಯತ್ನ ರೀ. ಜೋಗಿನ್ ಮೇಡಮ್ ಅವರು ಅಂತ ಹೇಳಿ ಅವರು ಟೀಚರ್. ಡ್ಯಾನ್ಸಿಗೆ ತುಂಬಾ ಆಸಕ್ತಿ ಅವ್ರಿಗೆ. ಹಿಂಗಾಗಿ ಎಲ್ಲರೂ ಒಬ್ರಿಗೊಬ್ರು ಮಾಡಿ ಎಲ್ಲರೂ 40 ಅಬವ್ 50 ಬಿಲೋ ಈ ತರ ಇದ್ದವರೇ ಇದ್ದೀವಿ ಅಲ್ಲಿ. ಅದು ಒಂದು ನಮಗೂ ಜೀವನದಲ್ಲೇ ಮರೆಯಲಾದಂತ ಒಂದು ಘಟನೆ ಅದು. ಅನುಭವ ಚೆನ್ನಾಗಿ ಹೇಳ್ಕೊಂಡ್ರಿ ಮೇಡಮ್. ಅಲ್ಲಿ ಸೂಪರ್ ಆಗಿತ್ತು ನಿಮ್ ಕ್ಲಾಸ್ ಅಲ್ಲಿ. ಎಲ್ಲ ಮೇಡಮ್ ಅವರ ಸರೋಜ್ ಮೇಡಮ್ ಆತು, ನೀವ್ ಆತು ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹರಿ ಓಂ. ನಮಸ್ಕಾರ. ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ಹಾಗೂ
ನಮ್ಮ ಗ್ರೂಪ್ನ ಮಾರ್ಗದರ್ಶಕರಾದ ಲಲಿತಾ ಮಾಸ್ಟರ್ ಅವರಿಗೂ ಹಾಗೂ SSK ಪಟೇಗಾರ ಗ್ರೂಪ್ನ ನಡೆಸಿಕೊಂತ ಗ್ರೂಪ್ನ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಸಾಗರ ಧ್ಯಾನ ಬಂಧುಗಳ ಪರವಾಗಿ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸ್ಟೇಷನ್ಗೆ ಬಂದು ಒಳ್ಳೆಯ ವಿಚಾರಗಳನ್ನ, ಒಂದು ಸುಪ್ತ ಮನಸ್ಸಿನ ಬಗ್ಗೆ ಒಳ್ಳೆಯ ವಿಚಾರವನ್ನ ನಮ್ಗೆ ಹೇಳಿದಿರಿ ಇಷ್ಟರವರೆಗೆ. ಸುಪ್ತ ಮನಸ್ಸು ಯಾವುದೇ ದೇವರಿಗೆ ನಾವು ಕೈ ಮುಗಿಯುವಾಗ ಒಂದು ಕಾಮನೆಗಳು ಇಟ್ಕೊಂಡು ನಾವು ಕೈಯನ್ನ ಮುಗಿತೀವಿ. ಕೈಯನ್ನು ಮುಗಿಯುವಾಗ ಕಣ್ಣನ್ನು ಮುಚ್ಚಿ ಬೇಡಿಕೆಗಳನ್ನ ಈಡೇರಿಸ್ತೀವಿ. ಕಣ್ಣನ್ನು ತೆಗೆದು ನಾವು ಬೇಡಿಕೆಗಳನ್ನ ಈಡೇರಿಸ್ತೀವಿ. ಕೈ ಮುಗಿದು ಆ ಒಂದು ಬೇಡಿಕೆಗಳನ್ನ ಕಣ್ಣು ಮುಚ್ಚಿ ನಾವು ಆರಾಧನೆ ಮಾಡ್ತೀವಿ. ಏನಂದ್ರೆ ನನಗಿಂತದ್ದು ಕೊಡಪ್ಪ, ಇಂಥದ್ದು ಮಾಡಪ್ಪ ಅಂದಾಗ ಆ ಸುಪ್ತ ಮನಸ್ಸಿಗೆ ಆ ಒಂದು ಸಂದೇಶ ತಲುಪುತ್ತೆ. ಆ ಸಂದೇಶ ತಲುಪಿದಾಗ ಏನಾಗುತ್ತಂದ್ರೆ ನಮ್ಮ ಒಳಗಿನ ಆತ್ಮ ಅದೇ ರಿಟರ್ನ್ ಆಗಿ ಕೆಲಸ ಮಾಡುತ್ತೆ. ಸುಪ್ತ ಮನಸ್ಸಿನ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಇದೆ. ಯಾರು ಒಳ್ಳೆಯ ವಿಚಾರನ ಸುಪ್ತ ಮನಸ್ಸಿನ ಬಗ್ಗೆ ಹೇಳಿದ್ರಿ ಮೇಡಮ್. ತುಂಬಾ ಧನ್ಯವಾದಗಳು. ಹಾಗೂ ನಮ್ಮ ಸಾಗರ ಧ್ಯಾನ ಬಳಗ ವತಿಯಿಂದ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳುತ್ತಾ ತಪ್ಪದೇ ಈ ಧ್ಯಾನ ಮಾಹಿತಿಗೆ ಎಲ್ಲರೂ ಬರಬೇಕಂತ ವಿನಂತಿಸ್ಕೊಳ್ತೇವೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಒಂದು ವಿಷಯವನ್ನ ತಾವು ಹೇಳುವಾಗ ನಾ ಆಲಿಸಿದೆ. ದೇವಸ್ಥಾನಕ್ಕೆ ಹೋದಾಗ ಕಣ್ಣು ತೆರೆದು ಏನ್ ಬೇಕು ಅನ್ನೋದು ಬೇಡ್ಬೇಕು ಅಂತ. ಆದ್ರೆ ಈಗ ನಾವು ಧ್ಯಾನ ಮಾರ್ಗಕ್ಕೆ ಬಂದಾದ್ಮೇಲೆ ದೇವಸ್ಥಾನಗಳಲ್ಲಿ ಹೋದಾಗ ನಮಗೆ ಆ ಪರಮಾತ್ಮ ಏನ್ ಕೊಟ್ಟಿದ್ದಾನೆ, ಆ ಕೊಟ್ಟಂತ ಭಾಗ್ಯಕ್ಕೆ ಥ್ಯಾಂಕ್ ಯು ಹೇಳ್ಬೇಕು. ಮೊದ್ಲು ದೇವಸ್ಥಾನಕ್ಕೆ ಹೋದಾಗ ಬೇಕು ಬೇಕು ಅಂತ ಬೇಡ. ಬೇಕು ಅಂತಂದ್ರೆ ನೀವ್ ಎಷ್ಟು ಬೇಡಿರ್ತೀರೋ ಅಷ್ಟೇ ಕೊಡ್ತಾನ ಭಗವಂತ. ನನ್ಗೆ ಏನ್ ಬೇಕು ನಮಗ್ ಗೊತ್ತಿದೆ ಪರಮಾತ್ಮ ಅಂತಂದ್ರೆ ಹೆಚ್ಚು ಪರಮಾತ್ಮ ಕೊಡ್ತಾನೆ ಅನ್ನುವಂಥದ್ದು ಈ ನಾವ್ ಧ್ಯಾನಕ್ ಬಂದ್ಮೇಲೆ ಗೊತ್ತಾಗಿದೆ. ನಾನು ಸಹಿತ ಮೊದ್ಲು ದೇವಸ್ಥಾನಕ್ಕೆ ಹೋದಾಗ ನನಗೆ ಇದು ಬೇಕು, ಇದು ಬೇಕು, ಈ ತರ ಮನೆ ಬೇಕು, ಈ ತರ ವಿಷಯ ಬೇಕು, ಏನೇನೋ ಹೇಳ್ಕೋತಾ ಇದ್ದೆ. ಆದ್ರೆ ಈ ಧ್ಯಾನಕ್ಕೆ ಬಂದಾದ್ಮೇಲೆ ದೇವಸ್ಥಾನಗಳಿಗೆ ಹೋದಾಗ ನನಗೆ ಉತ್ತಮವಾದಂತಹ ದೇಹವನ್ನ ಕೊಟ್ಟಿದ್ಯಾ, ಸದೃಢವಾದಂತಹ 2 ಕಾಲುಗಳನ್ನ ಕೊಟ್ಟಿದ್ಯಾ ಪರಮಾತ್ಮ, ಧನ್ಯವಾದಗಳು. ಮುದ್ದಾದ 2 ಮಕ್ಕಳನ್ನ ಕೊಟ್ಟಿದ್ಯಾ ಪರಮಾತ್ಮ, ಧನ್ಯವಾದಗಳು. ಸಂತೋಷದಾಯಕವಾದಂತ ನನ್ನ ಕುಟುಂಬ ಇದೆ, ಧನ್ಯವಾದಗಳು. ಅರಮನೆ ಅಂತ ನನ್ನ ಮನೆ ಇದೆ, ಧನ್ಯವಾದಗಳು. ಹೀಗೆ ಪಾಸಿಟಿವ್ ವರ್ಡ್ಸ್ ಗಳನ್ನ ಉಪಯೋಗಿಸಿಕೊಂಡು ಆ ಭಗವಂತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ಕೆಲಸ ನಾವು ಇನ್ನು ಮುಂದೆ ಮಾಡ್ಬೇಕಾಗಿದೆ. ಹೌದು ಮೇಡಮ್, ಒಳ್ಳೆ ವಿಚಾರ ಮೇಡಮ್. ಕೃತಜ್ಞತೆಯ ಭಾವನೆ ಬಂದಾಗ ಕೃತಜ್ಞತೆಯ ಭಾವನೆಗಳು ಬಂದಾಗ ಆಟೋಮೆಟಿಕ್ ಆಗಿ ಆ ಸುಪ್ತ ಮನಸ್ಸು ಜಾಗೃತ ಆಗ್ತಾ ಹೋಗುತ್ತೆ. ಅದು ಡೀಪ್ ಆಗಿ ಧ್ಯಾನ ಮಾಡ್ತಾ ಹೋದಾಗ ನಮ್ಮಲ್ಲಿ ನಮ್ಗೆ ಅದು ಏನ್ ಮಾಡ್ಬೇಕು ಏನು ಅಂತ ಅರಿವಿಗೆ ಬರುತ್ತೆ ಮೇಡಮ್. ಅದು ಓಕೆ ಮೇಡಮ್, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ರಾಜೇಶ್ವರಿ ಮೇಡಮ್ ಮಾತಾಡಿ ಮೇಡಮ್. ಎಲ್ಲ ಧ್ಯಾನ ಮಿತ್ರರಿಗೂ ವಂದನೆಗಳು. ನಮಸ್ತೆ ಮೇಡಮ್. ನಮಸ್ತೆ. ಅನಿತಾ ಮೇಡಮ್ ಅವ್ರು ಹೇಳ್ತಾ ಅವ್ರ ಧ್ಯಾನದ ಇದನ್ನ ಹೇಳ್ತಾ ಹೋದ್ರೆ ಅದು ಪ್ರಚಾರ ಅಂತಲ್ಲ, ಅದು ಒಂದು ಮುಗಿಯಲಾರದ ಒಂದು ಪಯಣ ಅಂತ ಹೇಳ್ಬೋದು. ನಿರರ್ಗಳವಾಗಿ ಅವ್ರ ಮಾತಿನ ಶೈಲಿ, ಅವ್ರು ಮಾತಾಡುವಂತ ಇದು, ಅವ್ರು ತಾವು ಹೋಗ್ತಾ ಒಂದ್ ಎಂಜಿನ್ ಇದ್ಗತೆ ಅವ್ರು ಅವ್ರ ಧ್ಯಾನದಲ್ಲಿ ಇದರಲ್ಲಿ ಅವ್ರ ಟೀಮ್ ನಲ್ಲಿ ಒಂದ್ ಎಂಜಿನ್ ಇದ್ಗತೆ. ಎಲ್ರು ಅವ್ರನ್ನ ಫಾಲೋ ಮಾಡೋದೆ. ಅವ್ರು ಹೇಳಿದ್ರು, ನಾ ಧ್ಯಾನಕ್ಕಿಂತ ನಾನ್ ಪ್ರಚಾರಕ್ಕೆ ಹೆಚ್ಚು ಇದನ್ ಕೊಡ್ತೀನಿ ಅಂತ. ಬರೇ ಇಲ್ಕಲ್ನಲ್ಲಿ ಮಾತ್ರ ಅಲ್ಲ, ಅವ್ರು ಸುತ್ತಮುತ್ತ ಎಲ್ಲಾ ಮತ್ತೆ ಬೇರೆ ಕಡೆ ಊರಿಗೆ ಹೋಗಿ ಎಲ್ಲಾ ಸ್ಕೂಲ್ ಆಗ್ಲಿ ಬೇರೆ ಯಾವ್ದೋ ಒಂದ್ ಸ್ಥಳಕ್ಕಾಗ್ಲಿ ಎಲ್ಲಾ ಕಡೆ ಹೋಗಿ ಅವ್ರು ಧ್ಯಾನ ಪ್ರಚಾರ ಮಾಡಿ ಬರ್ತಾರ. ಅವ್ರು ಅದ್ರಲ್ಲಿ ಸಕ್ಸಸ್ ಕೂಡ ಆಗಿದಾರ ಅವ್ರು. ಅವ್ರದ್ದೆಲ್ಲಾ ಇದನ್ನ ಕೇಳ್ರೆ ಹೌದಪ್ಪ ಇವ್ರಂಗೆ ಇರ್ಬೇಕು ಅಂತೇಳಿ ಅನ್ಸ್ತತಿ ಎಲ್ಲಾರ್ಗಿ.
ಅದಕ್ಕೆ ಈ ಜೂಮ್ ವೇದಿಕೆ ಏನಿದೆ ಇದು ಒಬ್ರದೊಬ್ರು ಈಗೆಲ್ಲ ಹಂಚ್ಕೊಂಡ್ರೆ ಇನ್ನೂ ಅದನ್ನು ಇನ್ನೊಬ್ರು ಕೇಳ್ಕೊಂಡು ಅದನ್ನ ಮತ್ತೊಬ್ರು ನೋಡ್ಕೊಂಡು ಹಿಂಗ ಅದು ಇನ್ನೂ ಹೆಚ್ಚು ಎಲ್ಲಾರ್ಗಿ ಪ್ರಚಾರದ್ದೇ ಆಗ್ಲಿ ತಿಳುವಳಿಕೆ ಆಗ್ಲಿ ಒಂದು ಧ್ಯಾನ ಮಾಡುವ ರೀತಿನೇ ಆಗ್ಲಿ ಎಲ್ಲಾ ಒಂದು ಪ್ರೇರಣೆ ಆಗತ್ತ ಅಂತ ನನ್ ಭಾವನೆ. ಆದ್ರೂ ಮೇಡಮ್ ಅವ್ರದ್ದು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಇವತ್ತು ಧ್ಯಾನನು ತುಂಬಾ ಎನರ್ಜಿಕ್ ಆಗಿತ್ತು. ನಂಗ ತುಂಬಾ ನಿಮ್ಮ ಪರಿಚಯ ಒಂದು ಮಿರಾಕಲ್ ಮೇಡಮ್. ನಿಮ್ಮ ಪರಿಚಯ ಒಂದು ಮಿರಾಕಲ್. ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ವ್ಯಾಲಿಯಲ್ಲಿ ನಾನು ಧ್ಯಾನಕ್ಕೆ ಕೂತಿದ್ದೆ. 1 ಗಂಟೆ ಆಯ್ತು, ಮೇಲೆ 1 ಅರ್ಧ ಗಂಟೆ ಆಯ್ತು, ನನಗ್ ಕೂಡ್ಲಿಕ್ ಸಾಧ್ಯನೇ ಆಗ್ಲಿಲ್ಲ. ಹಾಗೆ ಒಂದ್ ರೌಂಡ್ ಹಾಕೊಂಡ್ ಬಂದು ಕೂತ್ರಾತು ಅಂತೇಳಿ ಬಂದಿದ್ದೆ. ಅವಾಗ ನೀವ್ ಸಿಕ್ಕ್ರಿ. ಹೌದು ಮೇಡಮ್. ಇಳ್ಕಲ್ ಮೇಡಮ್ ಅಂದೆ ನಾನು. ಹೌದು ಅಂತ ಹೇಳಿ ಮಾತಾಡ್ತಾ ಪರಿಚಯ ಅಲ್ಲಿಂದಾನೇ ಪರಿಚಯ ಆಗಿದ್ದ ನಿಮ್ಗೆ. ನಾ ಧ್ಯಾನಕ್ಕೆ ಕುಳಿತಾಗ ಮಾಸ್ಟರ್ಸ್ ಭೇಟಿ ಆಗುದು ಇದ್ದೇ ಇರ್ತೈತಿ. ಬೆಳಗಿನ ಜಾವದಲ್ಲಿ ಸಹಿತ ನಸಿಕಿನಲ್ಲಿ ಧ್ಯಾನಕ್ಕ ಒಂದ್ಸಲ ಕುಳಿತಿದ್ದೆ. ಎಷ್ಟು ನಾನು ಮನಸ್ಸು ಒಪ್ಪಿ ಕೂತ್ಕೋಬೇಕು ಅಂದ್ರೂ ಸಹಿತ ನನ್ ಕೂತ್ಕೊಳಕ್ ಆಗ್ಲಿಲ್ಲ. ವಾಕಿಂಗ್ ಮಾಡಕ್ ಹೋದಾಗ 3 ಜನ ಮಾಸ್ಟರ್ಸ್ ನನಗೋಸ್ಕರ ಕಾಯ್ತಾ ಇದ್ರಲ್ಲಿ. ಓಹೋ ಇದಕ್ಕನಾ ಅಂತೇಳಿ ಅವಾಗ ಅನ್ಕೊಂಡೆ ನಾ. ಇದು ಸಾಕಷ್ಟಾಗಿ ವಾಕಿಂಗ್ ಮಾಡಕ್ ಹೋದಲ್ಲಿ 3 ಜನ ಮಾಸ್ಟರ್ಸ್ ನನಗೋಸ್ಕರ ಕಾಯ್ತಾ ಇದ್ರು. ಅವ್ರಿಗೆ ಬೇಕಾಗಿತ್ತು, ಧ್ಯಾನದ ಅವಶ್ಯಕತೆ ಇತ್ತು ಅವ್ರಿಗೆ. ಹೀಗಾಗಿ ನನಗ್ ಕೂತ್ಕೊಂಡ್ ಧ್ಯಾನ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಅಲ್ಲಿ. ಅದನ್ನ ನಾನು ಪಾಸಿಟಿವ್ ಆಗೇ ತಗೋತೀನಿ. ಅದು ಧ್ಯಾನ ಮಾಡಿನೇ ಸಾಧಿಸ್ಬೇಕು ಅಂತಿಲ್ಲ, ಅದನ್ನ ಧ್ಯಾನ ಕಲಿಸಿನೂ ಸಾಧಿಸ್ಬೋದಲ್ಲ. ನೀವು ಅದಕ್ ಪ್ರೇರಣೆ. ಅಷ್ಟೇ. ಒಂದ್ 2 ವಿಷಯಗಳನ್ನ ಮನದಲ್ಲಿ ತಗೊಂಡಿನಿ ನಾನು. ಒಂದು ಇವ್ರು ಮದರ್ ಥೆರೇಸಾ ಅವರು ಭಿಕ್ಷಾಟನೆಗೆ ಹೋಗುವಾಗ ಒಂದು ಸಂದರ್ಭದಲ್ಲಿ ಒಂದು ಕಥೆ ಬರ್ತದು. ಹೋಗುವಾಗ ಕಾರ್ ಗಾಡಿಯಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಕುಳಿತಿದ್ದ. ಇವರು ಭಿಕ್ಷೆಗಾಗಿ ಹೊಂಟಿದ್ರು. ಭಿಕ್ಷೆ ಕೊಡಿ, ನಾವು ಹಿಂಗೊಂದು ಆಶ್ರಮ ನಡೆಸ್ತಾ ಇದ್ದೀವಿ, ತಮ್ಮಲ್ಲಿ ಆದಂತ ಹಣವನ್ನ ನಮ್ ಕೊಡಿ, ಭಿಕ್ಷೆ ಕೊಡಿ ಅಂತ ಕೇಳಿದಾಗ ಆತ ಬಾಯಲ್ಲಿ ಎಲೆ ಹಾಕೊಂಡಿದ್ದ. ಪೂರ್ತಿ ಉಗುಳಿ ಬಿಟ್ಟ ಅವ್ರ ಮೇಲೆ, ಮುಖದ ಮೇಲೆ, ಡ್ರೆಸ್ ಮೇಲೆ, ಸಾಡಿ ಮೇಲೆ ಎಲ್ಲ ಬಂದ್ಬಿತ್ತು. ಆಗ ಅವರು ಅದನ್ನೇನ್ ಮಾಡಿದ್ರು, ಮುಖವನ್ನ ಸಾಡಿಯಿಂದ ಒರ್ಸ್ಕೊಂಡು, ಇದು ನನಗೆ ಆತೆ ಸ್ವಾಮಿ, ನನ್ನ ಆಶ್ರಮವನ್ನ ನಡೆಸ್ತಾ ಇದ್ದೀನಿ, ಅವರಿಗೋಸ್ಕರ ನನಗೆ ಕೊಡಿ, ದಾನ ಕೊಡಿ ಅಂತ ಕೇಳಿದ್ರ. ಎಷ್ಟು ತಾಳ್ಮೆ ಇರ್ಬೇಕು ನೋಡಿ ಆ ತಾಯಿಗೆ. ಅವ್ರು ಅವಮಾನ ಮಾಡಿದ್ರು ಸಹಿತ ಅದನ್ನ ಅವಮಾನ ಅಂತ ಸ್ವೀಕರಿಸಿದೆ. ಇದು ನನಗ್ ಕೊಟ್ಟಿರಿ ಅವಮಾನ, ಆದ್ರೆ ನಾನು ಬಂದಿರೋದು ನನಗೋಸ್ಕರ ಭಿಕ್ಷಾಟನೆಗೆ, ನನಗೋಸ್ಕರ ದಾನ ಮಾಡಿ ಅಂತ ಕೇಳ್ತಾ ಇಲ್ಲ, ನಾನೊಂದು ಆಶ್ರಮ ನಡೆಸ್ತಾ ಇದ್ದೀನಿ, ಅದಕ್ಕೋಸ್ಕರ ನನಗೆ ದಾನ ಬೇಕಾಗಿದೆ, ಕೊಡಿ ಅಂತ ಕೇಳಿದ್ರಂತ. ಆಗ ಆ ಕಾರ್ನಲ್ಲಿರುವಂತ ವ್ಯಕ್ತಿ ತನ್ನ ಈಗೋನ್ ಎಲ್ಲ ಬಿಟ್ಟು ಇವ್ರಿಗೆ ಸರೆಂಡರ್ ಆದಂತ. ಏನಪ್ಪಾ ಈ ಹೆಣ್ಮಗಳು ನಾನ್ ಮುಖದ ಮೇಲೆ ಉಗುಳಿದ್ರು ಸಹಿತ ಇನ್ನೂ ಆ ಭಿಕ್ಷೆ ದಾನ ಮಾಡಿ ಅಂತ ಕೇಳ್ತಾಳಲ್ಲ ಅಂತ ಹೇಳಿ ಅವಾಗ ತಮ್ಮ ಕಾರಿನಿಂದ ಕೆಳಗಿಳಿದು ಬಂದು ಎಲ್ಲವನ್ನ ವಿಚಾರಿಸಿ, ಈಗ ಇನ್ನುವರೆಗೆ ಆದ್ರೂ ಮದರ್ ತೆರೇಸಾ ನಡೆಸುವಂತ ಆಶ್ರಮಕ್ಕೆ ಅವರಿಂದನೇ ದೇಣಿಗೆ, ಅವರೇ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೊಂದು ಅದೇನದು ಸೇವಾ ಭಾವನೆ, ಅವರಲ್ಲಿರುವಂತ ಸೇವಾ ಭಾವನೆಯನ್ನ ಗಟ್ಟಿ ಹಿಡ್ಕೊಂಡಿದ್ದೇನೆ ನಾನು. ಆಮೇಲೆ ಪತ್ರಿಜಿಯವರ ಒಂದು ಜೀವನದ ಚರಿತ್ರೆಯಲ್ಲಿ ಒಬ್ರಿಗೆ ಸುಮಾರು ಒಂದು 2 ತಾಸು ಬಸ್ಸಲ್ಲಿ ಪ್ರಯಾಣ ಮಾಡಿ ಒಬ್ರಿಗೆ ಧ್ಯಾನ ಹೇಳಿಕ್ ಹೋಗ್ತಾರ ಅಂತ ಅವರ ಜೀವನ ಚರಿತ್ರೆಯನ್ನು ಓದುವಾಗ ನಾನು ಅದೊಂದು ಪಾಯಿಂಟ್, 2 ಪಾಯಿಂಟ್ ನಿಂದ ನಾ ಸೇವಾ ಭಾವನೆಗೆ ಒಬ್ರಿಗೆ ಕಲ್ಸಕ್ ಅಷ್ಟು ದೂರ ಹೋಗ್ತಾ ಇದ್ರು. ನಾವ್ ಇಲ್ಲಿ ಹೋಗ್ಬಹುದಲ್ಲ. ಅವಾಗಿನ್ನು ಏನು ಬಸ್ಸಿನ ವ್ಯವಸ್ಥೆ ಅಷ್ಟು ಇರ್ಲಿಲ್ಲ, ಫೋನ್ ವ್ಯವಸ್ಥೆ ಇರ್ಲಿಲ್ಲ. ಅಂತ ಸಮಯದಲ್ಲಿ ಅವರು ಅಷ್ಟೊಂದು ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾರಲ್ಲ. ನಮ್ಗೆಲ್ಲಾ ಇದೆ, ಗಾಡಿ ಇದೆ, ಕಾರ್ ಗಾಡಿ ಇದೆ, ಬಸ್ ಇದೆ, ನಾವು ಯಾಕೆ ಮಾಡ್ಬಾರ್ದು? ಇವೆರಡು ಪಾಯಿಂಟ್ ನನಗ ತುಂಬಾ ಪ್ರಚಾರ ಮಾಡ್ಲಿಕ್ಕೆ ಪ್ರೇರಣೆ ಆದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ತುಂಬಾ ಒಂದು ಪ್ರಚಾರ ಮದರ್ ತೆರೇಸಾ ಮತ್ತೆ ಪತ್ರಿಜಿ ಅವರು ಉದಾಹರಣೆ ಕೊಟ್ಟು ಹೇಳಿದ್ರಿ. ಅದರ ಪ್ರೇರಣೆ, ಅವರು ಒಂದು ಪ್ರೇರಣೆಯಿಂದ ಅದು ನಿಮ್ಗೆ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳಿ ತುಂಬಾ ಒಂದು ಅದ್ಭುತ
ವಿಷಯವನ್ನ ತಿಳಿಸಿದ್ರಿ. ಪ್ರಚಾರ ನಿಮ್ಗೆ ಎಷ್ಟು ಇಷ್ಟ ಅಂತ ಹೇಳಿ ನೀವು ಹೇಳೋದ್ರಿಂದನೇ ಗೊತ್ತಾಗುತ್ತೆ. ಅಷ್ಟೊಂದು ಇಷ್ಟಪಟ್ಟು ನೀವು ಪ್ರಚಾರವನ್ನ ಮಾಡ್ತಾ ಇದ್ದೀರಾ. ಧನ್ಯವಾದ ಮೇಡಮ್, ತುಂಬಾ ಥ್ಯಾಂಕ್ಸ್. ಓಕೆ ಮಾಸ್ಟರ್. ಮೇಡಮ್ ಅವರು ತುಂಬಾ ಒಂದು ಅದ್ಭುತವಾದಂತಹ ವಿಷಯವನ್ನ ಪ್ರಚಾರದ ಬಗ್ಗೆ ಆಗ್ಲಿ, ರಾಕ್ಷಸರು ಮತ್ತೆ ದೇವತೆಗಳ ಒಂದು ವಿಚಾರ ಕಥೆಯ ಮೂಲಕ ಹೇಳಿದ್ರು. ಭಗವಂತ ಒಳಗಡೆನೆ ಅಂದ್ರೆ ಮನಸ್ಸಿನಲ್ಲಿ ಆ ಶಕ್ತಿ ಇಡೋಣ ಅಂತ ಹೇಳಿ ತುಂಬಾ ಅದ್ಭುತವಾಗಿ ಒಂದು ಕಥೆ ಮುಖಾಂತರ ಹೇಳಿದ್ರಿ. ಎಲ್ಲವನ್ನು ಕೂಡ ಅದ್ಭುತವಾಗಿ ಹೇಳಿದ್ರಿ. ನಿಮ್ಗೆ ನಮ್ಮ ಒಂದು PMC SHK ವತಿಯಿಂದ ಮತ್ತೆ ಹನುಮಸಾಗರ ಟೀಮ್ ವತಿಯಿಂದನೂ ಕೂಡ ನಿಮ್ಗೆ ಇನ್ನೊಮ್ಮೆ ಬಾರಿ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಧ್ಯಾನ ಮತ್ತೆ ಸತ್ಸಂಗವನ್ನ ಸಮಾಪ್ತಗೊಳಿಸೋಣ ಮಾಸ್ಟರ್ಸ್. ಮತ್ತೆ ನಾಳೆ ಬೆಳಿಗ್ಗೆ 5 ಗಂಟೆಗೆ ಮತ್ತೆ ಎಲ್ರು ಕೂಡ ಸೇರೋಣ. ಮಧುರವಾದ ಸಂಗೀತದೊಂದಿಗೆ ಧ್ಯಾನ ಇರುತ್ತೆ 5ರಿಂದ 6:30 ತನಕ. ಆವಾಗ ಮತ್ತೆ ಎಲ್ರು ಕೂಡ ಸೇರೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದ. ಮೇಡಮ್ ನಿಮ್ಗೂ ಕೂಡ ಇನ್ನೊಮ್ಮೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಶುಭರಾತ್ರಿ. ಧನ್ಯವಾದ. ಬಾಯ್ ಬಾಯ್.